ನಮ್ಮ ಸಣ್ಣ ಫ್ಯಾಮಿಲಿ ಹಸ್ಬೆಂಡ್ ಅಂಡ್ ವೈಫ್ ಒಂದು ಮದರ್ ಇದ್ರೆ ಇಟ್ಸ್ ಈಸಿ. ನೋಡಿ ತಾರಲ್ಲಿ ಪ್ರತಿದಿನಕ್ಕೆ ನೀವು 2 to 3 times ವಾಶ್ ಮಾಡ್ಬೇಕಾಗುತ್ತೆ. ತಾರು ಬಂದು ಲಕ್ಸುರಿಗೆಲ್ಲ, ಇದು ಬಂದು ಲೆಗೆಸಿಗೆ. ಒಂದು 13 ಲಕ್ಷಕ್ಕೆ ಸಿಗುತ್ತೆ. ಮತ್ತೆ ಅದರ ಮೇಲೆ ನಾನು ಒಂದು 3 ಲಕ್ಷ ಖರ್ಚು ಮಾಡಿದ್ದೀನಿ. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 9,999 ಆಗ್ತದೆ. 4x4 ಅಲ್ಲ, ಇದು RW ರೇರ್ ವಿಡ್ ರೇಟ್. ನಮ್ಮ ಫ್ರೆಂಡ್ ಮಯೂರ್ ಅಂತ ಸುಳ್ಯದಲ್ಲಿ ಇದ್ದಾರೆ. ಅದು ಬಿಟ್ಟು ಮಂಗಳೂರಲ್ಲಿ ಕ್ಯಾಂಪ್ ಕಸ್ಟಮ್ಸ್ ಅಂತ ಇದೆ. ಸೊ ಡಿಸ್ಪ್ಲೇ ನಾನೇ ಆರ್ಡರ್ ತರಿಸಿರೋದು. ಸೊ 45,000 ಇದೆ ಬರುತ್ತು ಒಂದು ಟೈರ್ ವಿತ್ ಮ್ಯಾಗ್ ಬಿಲ್. ಟೈರ್ ಬ್ಯಾಂಗ್ಳೂರಿನ ಮಾರುತಿ ಟ್ರೇಡರ್ಸ್ ಇಂದ ತಗೊಂಡಿದ್ದೀನಿ. ಅಶ್ವಿನ್, ಸೊ 7 slot ಗ್ರಿಲ್ ಬಂದು ಈ ಕಾನ್ಸೆಪ್ಟ್ ಬಂದಿರೋದು ಜೀಪ್ ಇಂದ. ಇಲ್ಲಿ ನಾನು ದುಬೈಲಿ ಇರೋದು, ನನಗೆ ಜೀಪ್ ವ್ರಾಂಗ್ಲರ್ ರೆಗ್ಯುಲರ್ ನಾನು ನೋಡ್ತಾ ಇರ್ತೀನಿ. ಮೈನಸ್ ವಿತ್ ರಿಂಗ್ 7,000 ಸಮಥಿಂಗ್ ಇದೆ. ಫಾಗ್ ಲ್ಯಾಂಪ್ ಅಂತ ನಿಮಗೆ 3 ಕಲರ್ ಅಲ್ಲಿ ಇದೆ. ಕಬ್ಬಿಣದಲ್ಲಿ, ಐರನ್ ಅಲ್ಲಿ ಮಾಡಬಹುದು. ಫಸ್ಟ್ ಆಫ್ ಆಲ್ ಎಲ್ಲ ಇರೋದು ನಿಮ್ಮ ವೀಲ್ ಮತ್ತು ಮ್ಯಾಗಿನಲ್ಲಿ, ಖಾಲಿ ಮ್ಯಾಗಿಗೆ ಅಲೋವಿ ವೀಲಿಗೆ. ಅದೇ ರೀತಿ ಇದನ್ನ ಲಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇಷ್ಟು ಬೂಟ್ ಸ್ಪೇಸ್ ಇದೆ. ಇನ್ನು ಇದು ಎಕ್ಸ್ಟೇಲ್ ಅಂತ ಇದಕ್ಕೆ ಹೆಸರು, ಅದಕ್ಕೋಸ್ಕರ ಎಕ್ಸಲ್ ಇದೆ. ನೋಡಿ, ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ ಅಶ್ವಿನ್. ಇಲ್ಲಿಂದ ಮೇಲೆ ವ್ಯೂ ಕಾಣುತ್ತೆ. ಇಷ್ಟು ಕಂಪ್ಲೀಟ್ 100% ಟಿಂಟ್ ಹಾಕಿದಾಗ ಇಟ್ಸ್ ವಿಸಿಬಲ್, ಇಟ್ಸ್ ಅಲೌಡ್. ಇಂಜಿನ್ ಪ್ರೊಟೆಕ್ಟರ್ ಅಂತ ಬರುತ್ತೆ. PPF ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 2.2 ಲೀಟರ್ ಅಲ್ಲ ನೋಡಿ, ಲೆಗ್ ಅನ್ನು ಇಟ್ಟು ಈಸಿಯಲ್ಲಿ ಹತ್ತಿ ಕುತ್ಕೋಬಹುದು. ನೋಡಿ, ಇದು ಒಂದು RWD ವ್ಯಾಪಾರ ನಡೆಸ್ತಾ ಇದ್ದೀನಿ. ಮಾತೆರೆಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. 20 ವರ್ಷಗಳ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಹರ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ಮಹೀಂದ್ರ ಥಾರ್ ಜೀಪ್ನ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ನಮ್ಮ ಹರ್ಷಿತ್ ಸರ್ ಅವರು ಕೊಡ್ತಾ ಇದ್ದಾರೆ. ಸರ್, ನಿಮಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ಥ್ಯಾಂಕ್ ಯು ಅಶ್ವಿನ್. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಭೇಟಿ ಆಗ್ತಾ ಇದ್ದೇವೆ ಸರ್. ಹೌದು ಅಶ್ವಿನ್, ಒಂದು 3-4 ವರ್ಷಗಳ ನಂತರ ನಿಮ್ಮ ಭೇಟಿ ಆಗ್ತಾ ಇದೆ. ಮೊದಲಾಗಿ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಅಶ್ವಿನ್. ಥ್ಯಾಂಕ್ ಯು ಅಶ್ವಿನ್. ತಾರ್ ರೋಡಲ್ಲಿ ಹೋಗುವಾಗ ತಾರ್ ದೂರದಿಂದ ನೋಡ್ತಾ ಇದ್ದೆ. ಬಟ್ ಇವತ್ತು ನನ್ನ ಫ್ರೆಂಡ್ ಅವರೇ ತಾರ್ ತಗೊಂಡಿದ್ದಾರೆ. ಸೊ ಇವತ್ತು ನಾನು ಮೆಸೇಜ್ ಮಾಡಿದ್ದೆ ಅವರಿಗೆ, ಇವತ್ತು ತಾರ್ನ ಬಗ್ಗೆ ಒಂದು ವಿಡಿಯೋ ಮಾಡುವಣ. ಸೊ ಖುಷಿಯಿಂದ ಅವರು ಒಪ್ಕೊಂಡಿದ್ದಾರೆ. ಅದೇ ರೀತಿ ನಮಗೆ ಮಹೇಂದ್ರ ತಾರ್ ಲೆಗೆಸಿಗೆ ಹೆಸರಾಗಿರುವ ಮಹೇಂದ್ರ ತಾರನ್ನು ಇವತ್ತು ಬೈ ಮಾಡಿದ್ದೀನಿ ನಾನು. ತುಂಬ ಖುಷಿ ಆಗ್ತಿದೆ ಅಶ್ವಿನ್. ದುಬೈಲಿ ಏನು ಮಾಡ್ತಾ ಇದ್ದೀರಿ ಸರ್? ಅಶ್ವಿನ್, ಬಂದು ನನ್ನದೊಂದು ಸಣ್ಣ ಬಿಸ್ನೆಸ್ ಇದೆ, ವ್ಯಾಪಾರ ನಡೆಸ್ತಾ ಇದ್ದೀನಿ. ಟೂರಿಸ್ಟ್ಗಳಿಗೆ ಸಣ್ಣ ಬೋಟು ಹಾಗೂ ಈ ಯಾಟ್ಗಳ ರೆಂಟಲ್ನ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕಂಪನಿ ಇದೆ, ಗಲ್ಫ್ ಯಾಟ್ಸ್ ಅಂತ ಹೆಸರಲ್ಲಿ. ಇವಾಗ ಒಂದು 3 ವರ್ಷದಿಂದ ಗಲ್ಫ್ ಯಾಟ್ಸ್ನ ನಡೆಸ್ತಾ ಇದ್ದೀನಿ. ಅಂದರೆ ನನ್ನದೇ ಓನ್ ಕಂಪನಿ. ಸೊ ಹಾಗೆ ಅಶ್ವಿನ್. ಎಲ್ಲಿ ಸರ್ ದುಬೈಯಲ್ಲಿ? ದುಬೈಯಲ್ಲಿ ಬಂದು ದುಬೈ ಮರೀನಾ ಅಂತ ಪ್ಲೇಸ್ ಇದೆ. ದುಬೈ ಮರೀನಾ ಅದು ಒಂದು ವಾಟರ್ ಕೆನಲ್ಗಳನ್ನ, ಅಂದ್ರೆ ಐಕಾನಿಕ್ ಬಿಲ್ಡಿಂಗ್ ಗಳನ್ನ ಹೊಂದಿರುವಂತ ಜಾಗ ದುಬೈ ಮರೀನಾ ಅಶ್ವಿನ್. ಎಷ್ಟು ಸಮಯ ಸರ್ ಇದು ತಕೊಂಡು? ಇವತ್ತಿಗೆ 18 ದಿವಸ ಆಯ್ತು. ಇದು ನ್ಯೂ ತಾರ್ ರಾಕ್ಸ್ ಅಲ್ಲ, ನ್ಯೂ ತಾರ್ 3 door ಅಲ್ಲ, ರಾಕ್ಸ್ ಗಿಂತ ಮೊದಲನ ವರ್ಷನ್ ಇದು. ನೆಕ್ಸ್ಟ್ ವರ್ಷನ್ ರಾಕ್ಸ್ 5 door. ಪ್ರೈಸ್ ಬಂದು ಇದು ಬೇಸ್ ಮಾಡೆಲ್ ನಾನು ತಗೊಂಡದ್ದು. ಬೇಸ್ ಮಾಡೆಲ್ ಬಂದು 13.5 ಆಗ್ತದೆ. ಅದೇ ಇನ್ಶೂರೆನ್ಸ್ ಎಲ್ಲ ಕಟ್ ಮಾಡಿದಾಗ ಒಂದು 13 ಲಕ್ಷಕ್ಕೆ ಸಿಗುತ್ತೆ. ಮತ್ತೆ ಅದರ ಮೇಲೆ ನಾನು ಒಂದು 3 ಲಕ್ಷ ಖರ್ಚು ಮಾಡಿದ್ದೀನಿ ಎಕ್ಸ್ಟ್ರಾ ಮೋಡಿಫಿಕೇಶನ್ಗೆ. ಮೋಡಿಫಿಕೇಶನ್ ಇದು ನಾನು ನಿಮ್ಗೆ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸರ್, ಶೂರ್. ಇದೆಲ್ಲಿ ಪುತ್ತೂರು ಶೋರೂಮ್ ತೆಗ್ದಿರೋ ಅಲ್ಲ, ಇದು ಆಕ್ಚುಲಿ ನನ್ನ ಫ್ರೆಂಡ್ ಬಂದು ಉಡುಪಿ ಶೋರೂಮ್ ಅಲ್ಲಿ ಇದ್ದಾರೆ, ರಾಕೇಶ್ ಅಂತ. ಸೊ ಅವರ ಕಾಂಟ್ಯಾಕ್ಟ್ ಥ್ರೂ ನಾನು ಉಡುಪಿಯಿಂದ ಬೈ ಮಾಡಿದೆ. ಆಕ್ಚುಲಿ 2 month ವೇಟಿಂಗ್ ಪೀರಿಯಡ್ ಇದೆ. ನನ್ನ ಫ್ರೆಂಡ್ ಬಂದು ನನಗೆ ಒಂದು 2 weeks ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಡೆಲಿವರಿ ಮಂಗಳೂರಲ್ಲಿ ತಗೊಂಡಿರೋದು. ಮಂಗಳೂರಲ್ಲಿ? ಹೌದು. ಎಕ್ಸ್ಟ್ರಾ ಶೋರೂಮ್ ಪ್ರೈಸ್ ಎಷ್ಟು ಸರ್ ಇದಕ್ಕೆ? ಎಕ್ಸ್ ಶೋರೂಮ್ ಪ್ರೈಸ್ ಬಂದು 9,999 ಆಗ್ತದೆ. ಸೊ ಇನ್ಶೂರೆನ್ಸ್ ಮತ್ತೆ ಅದೆಲ್ಲ ಸೇರಿದಾಗ ನಿಮಗೆ ಒಂದು 1 ಲಕ್ಷ 2 ಲಕ್ಷ ಜಾಸ್ತಿ ಆಗ್ತದೆ. ಅದೇ 12 ಲಕ್ಷ 12.5 ಲಕ್ಷಕ್ಕೆ ಆಗ್ತದೆ ಬೇಸ್ ಮಾಡೆಲ್. ಮತ್ತೆ ಟಾಪ್ ಎಂಡ್ ಮಾಡೆಲ್ ಬಂದು 1590 ಆಗ್ತದೆ. 15 ಟಾಪ್ ಎಂಡ್ ಮಾಡೆಲ್. ಅದರಲ್ಲಿ ಬಂದು ನಿಮ್ಗೆ ಮ್ಯಾಗ್ ವಿಲ್ಲು ಮತ್ತೆ ಎಲ್ಲ ಡಿಸ್ಪ್ಲೇಗಳು ಬರುತ್ತೆ. ಇದೆಲ್ಲ ನನಗೆ ಅಡಿಷನಲ್ ಹಾಕಿರೋದು, ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು ಇದು. ಅದು ಬಂದು 5 ಮ್ಯಾಗ್ ವಿಲ್ 5 ಟೈರ್ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು. ಮತ್ತೆ ಲೈಟಿಂಗ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಇನ್ಬಿಲ್ಟ್ ಏನೆಲ್ಲ ಬರ್ತದೆ? ಇನ್ಬಿಲ್ಟ್ ಬೇಸ್ ಮಾಡೆಲ್ ಅಲ್ಲಿ ಏನ್ ಬರುದಿಲ್ಲ,
ಇದು ಸೆಟ್ ಯಾವುದು ಬರೋದಿಲ್ವಾ? ಏನು ಬರೋದಿಲ್ಲ, ಡಿಸ್ಪ್ಲೇ ಬರೋದಿಲ್ಲ, ಸ್ಪೀಕರ್ಸ್ ಬರೋದಿಲ್ಲ, ಮ್ಯೂಸಿಕ್ ಸಿಸ್ಟಮ್ ಇರೋದಿಲ್ಲ, ನಾರ್ಮಲ್ ಹೆಡ್ಲೈಟ್ ಇರುತ್ತೆ, ನಾರ್ಮಲ್ ಟೈರು 16 ಇಂಚ್ ವಿತ್ ನಾರ್ಮಲ್ ಬೇಸ್ ಇರುತ್ತೆ. ಇವಾಗ ನಾನು 18 ಇಂಚಿಗೆ ಅಪ್ಗ್ರೇಡ್ ಮಾಡಿದೀನಿ ವಿತ್ 125,000 ಇದು ಮ್ಯಾಗ್ವಿಲ್ 5 ಮ್ಯಾಗ್ವಿಲ್ ಹಾಕಿದೀನಿ. ಬೇರೆ ಮೇಂಟೆನೆನ್ಸ್ ವಿಷಯ ಬಂದಾಗ ಈಗ ನನ್ನ ಗಾಡಿ ಬಂದು 1,173 ಕಿಲೋಮೀಟರ್ ಓಡಿದೆ ಇವತ್ತಿಗೆ. 1,000ಗೆ ನಿನ್ನೆ ಸರ್ವಿಸ್ ಆಯ್ತು. ಈಗ ನಿನ್ನೆ ಇವತ್ತು 150 ಕಿಲೋಮೀಟರ್ ಓಡಿಸಿದೆ. ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಮೈಲೇಜ್ ಬಂದು 10.8 ತೋರಿಸ್ತಾ ಇತ್ತು ಡೀಸೆಲ್ ಅಲ್ಲಿ, ಈಗ 12.5 ಆಗಿದೆ ಮೈಲೇಜ್. ಇನ್ನು 15 ವರೆಗೆ ಹೋಗುತ್ತಂತ ಹೇಳ್ತಾ ಇದ್ದಾರೆ ಮೈಲೇಜ್. ಇದಕ್ಕೆ ಡೀಸೆಲ್ ಮಾತ್ರನಾ? ಇದು ಡೀಸೆಲ್ ವರ್ಷನ್ AXT ಅಂತ ಹೇಳ್ತಾರೆ. ಬೇಸ್ ಮಾಡೆಲ್ AXT. ಟಾಪ್ ಮಾಡೆಲ್ LXT. ಇದು 4x4 ಅಲ್ಲ, ಇದು RWD ರೇರ್ ವೀಲ್ ಡ್ರೈವ್ 2x2. ಓಕೆ. ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡುವ ಯೋಚನೆ ಉಂಟಾ ಆಫ್ ರೋಡ್ ಅಲ್ಲಿ? ಇಲ್ಲಿವರೆಗೂ ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ ನಾನು. ನಮ್ಮ ನೇಟಿವ್ ಬಂದು ಅರಂತೋಡು, ಸುಳ್ಳೆ, ಕಿರ್ಲಾಯ. ಹಾಗೆ ಅಲ್ಲಿ ಸ್ವಲ್ಪ ಆಫ್ ರೋಡ್ ತರನೇ ಇದೆ ರೋಡ್ಗಳೆಲ್ಲ. ಸೊ ಅಲ್ಲಿ ಒಂದು ಸ್ವಲ್ಪ 1-2 ಸಲ ರೈಡ್ ಮಾಡಿ ಬಂದೆ. ಸೊ ಆಫ್ ರೋಡ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ಸುತ್ತೆ. ಇದೆಲ್ಲ ಡಿಸ್ಪ್ಲೇ ಎಲ್ಲ ಎಲ್ಲಿ ಹಾಕ್ಸಿರುವಂತದ್ದು? ಇದು ಬಂದು ನಾವು ಇಲ್ಲಿ ಪುತ್ತೂರಲ್ಲಿ ಅವೈಲೇಬಿಲಿಟಿ ಕಡಿಮೆ ಇದೆ ಮಾಡಿಫಿಕೇಶನ್. ಇದು ತಾರ್ ಇದೆಲ್ಲ. ನಮ್ಮ ಫ್ರೆಂಡ್ ಮಯೂರ್ ಅಂತ ಸುಳ್ಳ್ಯದಲ್ಲಿದ್ದಾರೆ, ವೆಹಿಕಲ್ ಕೆಫೆ ಅಂತ. ಮಯೂರ್ ಗೌಡ ಬಂದು ಜಾಲ್ಸೂರ್ ಅವರು. ಅದು ಬಿಟ್ಟು ಮಂಗಳೂರಲ್ಲಿ ಕ್ಯಾಮ್ ಕಸ್ಟಮ್ಸ್ ಅಂತ ಇದೆ. ಸೊ ನಾನು ಸುಮಾರು ಕಡೆ ಕೊಟೇಶನ್ ಎಲ್ಲ ತಗೊಂಡೆ. ಸೊ ಮತ್ತೆ ಫೈನಲ್ ಆಗಿ ಮಯೂರ್ ಗೌಡ ಅವ್ರ ಹತ್ರ ಮಾಡಿಸಿದೆ, ನನ್ನ ಫ್ರೆಂಡ್ ಅವರು. ಸೊ ಡಿಸ್ಪ್ಲೇ ನಾನೇ ಆರ್ಡರ್ ತರಿಸಿರೋದು. ಮತ್ತೆ ಎದುರಿದು ಕಿಂಗ್ ಕಾಂಗ್ ಹೆಡ್ಲೈಟ್, ಮತ್ತೆ ಎಕ್ಸ್ಟೈಲ್ ಲೈಟ್ ಬ್ಯಾಕ್ ಇದು, ಮತ್ತೆ ಫಾಗ್ ಲ್ಯಾಂಪು, ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಬಂದು ಇಲ್ಲಿ ಸ್ಪೀಕರ್ಸ್ ಅಲ್ಲ ಅವರೇ ಹಾಕ್ಸಿರೋದು. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 90-95,000 ವರೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬರುತ್ತೆ. ಸೊ 45,000 ಇದೆ ಬರುತ್ತೆ ಒಂದು ಟೈರ್ ವಿತ್ ಮ್ಯಾಗ್ವಿಲ್ ಬಂದು ನಾನು ಅಲಾವಿ ವೀಲ್ UP ಇಂದ ತರಿಸಿರೋದು, ಉತ್ತರ ಪ್ರದೇಶದಿಂದ. ಅದು ಯಾರ ಹತ್ರ? ಅದು ನಾನು ಆನ್ಲೈನ್ ಅಲ್ಲೇ ತರಿಸಿರೋದು. ಅದು ಬಿಟ್ಟು ಟೈರು ಬ್ಯಾಂಗ್ಳೂರಿಂದ ಮಾರುತಿ ಟ್ರೇಡರ್ಸ್ ಇಂದ ತಗೊಂಡಿದ್ದೀನಿ. ಪ್ರೆಸ್ ಮಾಡಿ ಸೀಟ್ ಫೋಲ್ಡ್ ಆಗುತ್ತೆ. ಸೊ ಇದನ್ನ ಫ್ರಂಟ್ ಫೋಲ್ಡ್ ಮಾಡಬೇಕು. ಇದು 3 ಡೋರ್ ರಾಕ್ಸ್ ಸ್ಟಾರ್. ಮೇಲೆ ಎಳಿಬೇಕು ಸ್ವಲ್ಪ. ಹೌದು, ಮೇಲೆ ಎಳೆದು ಫ್ರಂಟ್ ಫಿಶ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಹಾಗೇನೆ ಇಲ್ಲಿ ಬ್ಯಾಕ್ ಸೀಟ್ ಅಲ್ಲಿ ನೋಡುವಾಗ ಇದೊಂದು ಎಕ್ಸ್ಟ್ರಾ ಕಾಂತ ಉಂಟು ಸರ್, ಅದೇನು ಸರ್ ಇದು? ಇದು ಬಂದು ಆರ್ಮ್ ರೆಸ್ಟ್ ಅಂತ. ಸೊ ಆರ್ಮ್ ರೆಸ್ಟ್ ಬಂದು ನಿಮಗೆ ಒಂದು 2 ಸೆಟ್ಗೆ 7,000 ಇಂದ 10,000 ವರೆಗೆ ಆಗುತ್ತೆ. ಅದರಲ್ಲಿ ಬಂದು ಚಾರ್ಜಿಂಗ್ ಪೋರ್ಟ್ ಇದೆ ನೋಡಿ, ಚಾರ್ಜ್ ಮೊಬೈಲ್ ಪೋರ್ಟ್ ಇದೆ. ಮತ್ತೆ ಇಲ್ಲಿ ಸ್ಪೇಸ್ ಇದೆ. ಮತ್ತೆ ಇಲ್ಲಿ ಫ್ರಂಟ್ ಹೌದು ಮೊಬೈಲ್ಸ್. ಇಲ್ಲಿ ಫ್ರಂಟ್ ಅಲ್ಲಿ ವಾಟರ್ ಬಾಟಲ್, ವಾಟರ್ ಕ್ಯಾನಲ್ ಇಡಬಹುದು. ಇದು ಸ್ಪೇಷಿಯಸ್. ಇಲ್ಲಿ ಇದೆ ಲೆಫ್ಟ್ ರೈಟ್ ಆರ್ಮ್ ರೆಸ್ಟ್. ಅದು ಆರ್ಮ್ ರೆಸ್ಟ್ ಅಂತ ಹೇಳಿ 2 ಸೈಡ್ ಅಲ್ಲಿ ಇದೆ. ಇಲ್ಲಿ ಸೀಟಿಂಗ್ ಕೆಪಾಸಿಟಿ ಯಾವ ತರ ಉಂಟು ಸರ್? ಇದು ಬಂದು ತಾರ್ 3 ಡೋರ್. ಸೊ ನಿಮ್ಗೆ ಆಸ್ ಯೂಶುವಲ್ ಇದರಲ್ಲಿ ಇಬ್ರು ಕಂಫರ್ಟೇಬಲ್ ಆಗಿ ಕೂತ್ಕೋಬಹುದು. 2 ಸೀಟ್ ಇದೆ. ಮಕ್ಳಿದ್ರೆ 3 ಜನ, ಮತ್ತೆ 4 ಜನ ಮ್ಯಾಕ್ಸಿಮಮ್ ಟೈಟ್ ಮಾಡಿ ಕೂತ್ಕೊಂಡು ಹೋಗ್ಬೋದು. 4 ಜನ ಕಂಫರ್ಟೇಬಲ್ ಬಂದು ಇಬ್ಬರಿಗೆ ಹಿಂದೆ ಕೂತ್ಕೋಬಹುದು, ಒಬ್ಬರಿಗೆ ಎದುರು. ನನ್ನಂತವ್ರು 4 ಜನ ಕೂತ್ಕೊಳ್ಬಹುದು, ನಿಮ್ಮಂತವ್ರು 4 ಜನ ಕೂತ್ಕೊಳ್ಬಹುದು. ಹಾಗೆ ಮತ್ತೆ ಇದು ಸ್ಪೀಕರ್ಸ್ ಇಲ್ಲಿ ಹೇಳಿದಾಗ ಇದು ನೋಡಿ JBL ಸ್ಪೀಕರ್ಸ್. ಇದು ಬೇಸ್ ಮಾಡೆಲ್ ಅಲ್ಲಿ ಬರುವುದಿಲ್ಲ. ಇದು ಕಂಪ್ಲೀಟ್ ಸೆಟ್ ನಾವು 17,000ಗೆ ಬೈ ಮಾಡಿದ್ದು. 17-18,000 ಕಂಪ್ಲೀಟ್ ಸೆಟ್. ಅಂದ್ರೆ ಸ್ಪೀಕರ್ ಬರುದಿಲ್ಲ, ಟ್ವಿಟರ್ ಬರುದಿಲ್ಲ, ಖಾಲಿ ಇದು ಇಷ್ಟು ಸೆಟ್. ಮತ್ತೆ ಸ್ಪೀಕರ್ JBL ಎಕ್ಸ್ಟ್ರಾ ಹಾಕಿರೋದು, ಟ್ವಿಟರ್ ಬೇರೆ. ಸ್ಪೀಕರ್ ಒಳಗಡೆ JBL ಒಳಗಡೆ ಇರುವುದು. ಸೀಟ್ ಬೆಲ್ಟ್ ಇದೆಲ್ಲ ಅದು ಬಂದು ಇನ್ ಬಿಲ್ಟೆ ಸರ್. ಸೀಟ್ ಬೆಲ್ಟ್ ಅಲ್ಲಿ ಇನ್ ಬಿಲ್ಟೆ ಬರುತ್ತೆ. ಇನ್ ಕೇಸ್ ನಾವ್ ಯಾವಾಗಾದ್ರೂ ಸೀಟ್ ಆಫ್ ಇದ್ರೆ ಸೀಟ್ ಬೆಲ್ಟ್ ಹಾಕಿ ಕುತ್ಕೋಸ್ಬೇಕಾಗುತ್ತೆ. ಇಲ್ಲ ನಮ್ಗೆ ಇಲ್ಲಿ ಸಿಗ್ನಲ್ ಕೊಡ್ತಾ ಇರುತ್ತೆ ಅದು. ಇಲ್ಲಿಂದ ಹಾಗೆ ರೋಡ್ ಕೊಂಡು ಉಂಟಲ್ಲ. ಹೌದು, ಅದು ಆಕ್ಚುಲಿ ಬೇರೆ ಯಾವುದೇ ವೆಹಿಕಲ್ ನೋಡಿದ್ರೆ ಇಂಡಿಯಾದಲ್ಲಿ ಸ್ಪೆಷಲಿ ಜೀಪ್ ಬ್ರ್ಯಾಂಡ್ ಮತ್ತೆ ಮಹೇಂದ್ರ ತಾರ್ ಬಂದು ಅವರದ್ದು ಬಾಡಿ ಬಂದು ಅದೇ ರಾಡ್ ಬರುದು, ಪೈಪ್ ಕಂಪ್ಲೀಟ್. ಅದಕ್ಕೆ ಮೇಲೆ ನೆಕ್ಸ್ಟ್ ಸ್ಟ್ರಕ್ಚರ್ ಕೊಡ್ತಾರೆ ಅವರು. ಇದು ಸೇಫ್ಟಿಗೆ ಫಸ್ಟ್. ಜೀಪ್ ಅಂತ ಹೇಳಿದ್ರೆ ಸೇಫ್ಟಿ ಅಂತ ಹೇಳ್ಬೋದು. ನೀವು ಯಾವುದೇ ಆಫ್ ರೋಡಿಗೆ ಹೋದ್ರು, ಯಾವುದೇ ಆನ್ ರೋಡ್ ಅಲ್ಲಿ ಇನ್ ಕೇಸ್ ವೆಹಿಕಲ್ ಪಲ್ಟಿ ಆಯ್ತು ಅಂತ ಹೇಳಿದ್ರು ಕೂಡ ಅದೊಂದು ಸೇಫ್ಟಿ ಇರುತ್ತೆ. ಸೊ ಇದು ಬಂದು ಆ ರೀತಿ ಇದೆ, ಸ್ಟ್ರಕ್ಚರ್ ಆ ರೀತಿ ಇದೆ. ಮೇಲೆ ಸ್ವಲ್ಪ ಗ್ಯಾಪ್ ಇದೆ. ಹೌದು, ಅದ್ರ ಮೇಲೆ ಇದು ಕೊಟ್ಟಿದೆ, ಯಾಕಂದ್ರೆ ಅದು ಸೇಫ್ಟಿಗೆ. ಇನ್ ಕೇಸ್ ಏನಾದ್ರು ವೆಹಿಕಲ್ ಮೇಲೆ ಏನಾದ್ರು ಬಿತ್ತು ಅಂತ ಹೇಳಿದ್ರೆ ಫಸ್ಟ್ ಅದು ಮೇಲೆದ್ದು ಬಾಡಿ ಇದಾದ್ಮೇಲೆ ಅದು ಸೇಫ್ಟಿ ತಗೊಳುತ್ತೆ. ಇಲ್ಲಾಂದ್ರೆ ಫುಲ್ ಒಳಗಡೆ ಡ್ಯಾಮೇಜ್ ಆಗುತ್ತೆ ನಾರ್ಮಲ್ ಕಾರು ಅಂತ ಹೇಳಿದ್ರೆ. ಮತ್ತೆ ಎದುರುಗಡೆ ಇದೊಂದು ಇದೆಯಲ್ಲ ಸರ್, ಅದೇನ್ ಸರ್? ಇದು ಬಂದು ಬೋತ್ 2 ಸೈಡ್ ಅಲ್ಲಿ ಇದೆ ನೋಡಿ. ಇಲ್ಲೊಂದಿದೆ, ಇಲ್ಲೊಂದು ಸೈಡ್ ಅಲ್ಲಿ ಇದು ಬಂದು ನಮ್ಗೆ ಹ್ಯಾಂಡಲ್. ಇದು ಆಕ್ಚುಲಿ ಬಂದು ತಾರ್ ಯಾವಾಗ್ಲೂ ಹೈಟ್ ಅಲ್ಲಿ ಇದೆ. ಸೊ ನಮ್ಗೆ ಹತ್ಬೇಕು ಅಂತ ಹೇಳಿದ್ರೆ ಇದನ್ನ ಹಿಡಿದು ಈಸಿಯಾಗಿ ಆಕ್ಸೆಸ್ ಮಾಡಕ್ ಹೋಗುತ್ತೆ ನಮ್ಗೆ. ಬಂದು ಇದು ಹಿಡಿದು ಬಿಟ್ಟು ಇಳಿಯೋದಿಕ್ಕೆ ಹತ್ತೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದು 2 ಸೈಡ್ ಅಲ್ಲಿ ಇದೆ. ಅದೇ ರೀತಿ ಇಲ್ಲಿ ಕಸ್ಟಮರ್ ಸೈಡ್ ಅಲ್ಲಿ ಬಂದು ಎಕ್ಸ್ಟ್ರಾ ಇನ್ನೊಂದಿದೆ. ಇದು ಜಸ್ಟ್ ಹ್ಯಾಂಡಲ್. ಇನ್ ಕೇಸ್ ವೆಹಿಕಲ್ ಎಲ್ಲಾದ್ರೂ ಟರ್ನ್ ಅಲ್ಲಿ ತುಂಬಾ ಟರ್ನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಹೋಲ್ಡಬಲ್ ಆಗಿ ಹಿಡ್ಕೊಂಡು ಟರ್ನ್ ಮಾಡಕ್ಕಾಗುತ್ತೆ. ಆಫ್ ರೋಡ್ ಏನಾದ್ರು ಮಾಡ್ತಾ ಆಫ್ ರೋಡ್ ಅಲ್ಲಿ ಕರೆಕ್ಟ್ ಆಫ್ ರೋಡ್ ಅಲ್ಲಿ
ಇದರ AC ಇದೆ. ಫೀಚರ್ಸ್ ಏನು ಸರ್? ಹೌದಾ, ಇದು ಬಂದು ಬ್ಯಾಕ್ ಸೈಡ್ AC ಅಂತ ಹೇಳಿದ್ರೆ ಈಗ ಫ್ರಂಟ್ ಅಲ್ಲಿ ಮಾತ್ರ ಅಲ್ಲ, ಇದೀಗ ನಾರ್ಮಲಿ ಎಲ್ಲ ಕಾರಲ್ಲಿ ಬರುತ್ತೆ. ಸೊ AC ತಾರಲ್ಲೂ ಕೊಟ್ಟಿದ್ದಾರೆ ಇವಾಗ ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡವ್ರಿಗೆ. ಯಾಕಂದ್ರೆ ಈ ವಿಂಡೋ ಓಪನ್ ಆಗೋದಿಲ್ಲ ನೋಡಿ ಯಾವಾಗ್ಲೂ, ಇದು ಕ್ಲೋಸ್ಡ್ ವಿಂಡೋ ತಾರಲ್ಲಿ. ಪರ್ಮನೆಂಟ್ ಕ್ಲೋಸ್. ಹೌದು, ತಾರ್ ರಾಕ್ಸ್ ತಾರ್ ಅಲ್ಲ, ತಾರ್ ರಾಕ್ಸ್ ಅಲ್ಲಿ ಓಪನ್ ಇದೆ 5 ಡೋರ್, ಇದು 3 ಡೋರ್ ಆಗಿದೆ ಪರ್ಮನೆಂಟ್ ಕ್ಲೋಸ್ ಅದು. ಸೊ ಇನ್ ಕೇಸ್ ಅಲ್ಲಿ ಸ್ವಲ್ಪ ಏರ್ ಬೇಕು ಅಂತ ಹೇಳಿದ್ರೆ ಇದು AC ಇದೆ. ಅದೇ ರೀತಿ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಡ್ರೈವರ್ ಸೈಡ್ ಅಲ್ಲಿ. ಚಾರ್ಜರ್ ಪೋರ್ಟ್ ಏನಾದ್ರು ಕೊಟ್ಟಿದ್ದಾರೆ? ಚಾರ್ಜರ್ ಪೋರ್ಟ್ ಇದೆ ಸರ್ ಅಲ್ಲಿ, ಎಕ್ಸ್ಟ್ರಾ ಅಡಿಷನಲ್ ಕೆಳಗಡೆ ಇದೆ ಸರ್. ಓಕೆ ಓಕೆ, ಚಾರ್ಜರ್ ಪೋರ್ಟ್ ಓಕೆ. ಬಂದು ಫ್ರಂಟ್ ಸೈಡ್ ಆರ್ಮ್ ರೆಸ್ಟ್, ಇದು ಕಸ್ಟಮರ್ ಸೈಡ್. ಇದನ್ನ ಓಪನ್ ಮಾಡಿದ ಕೂಡಲೇ ನಮ್ಗೆ ಇಲ್ಲಿ ಸ್ಪೇಸ್ ಏನಾದ್ರು ಇಡಬಹುದು. ಇದನ್ನು ಪರ್ಫ್ಯೂಮ್ ಇಟ್ಟಿದ್ದೀನಿ, ಜಸ್ಟ್ ಏನಾದ್ರು ಒಂದು ಇಲ್ಲಿ ವಾಟರ್ ಬಾಟಲ್, ವಾಟರ್ ಕ್ಯಾನ್ ಇಡಬಹುದು. ಇಲ್ಲೊಂದು ಪರ್ಫ್ಯೂಮ್ ಇಟ್ಟಿದ್ದೀನಿ, ಇಲ್ಲಿ ಮೊಬೈಲ್ಸ್ ಏನಾದ್ರು ಇಡಬಹುದು. ಸೊ ಇದು ಬಂದು ಫ್ರಂಟ್ ಸ್ಟ್ರಕ್ಚರ್. ಇಲ್ಲಿ ಗೇರ್ ಇದೆ 4x4 ಅಂತ ಹೇಳಿದ್ರೆ ಇಲ್ಲೊಂದು 4x4 ಗೇರ್ ಬರುತ್ತೆ. ಇಲ್ಲಿ ನಮ್ದು 2x2, ಸೊ ಅದರಿಂದ ಒಂದೇ ಗೇರ್ ಇದೆ. 4x4 ಗೇರ್ ಇಲ್ಲ ಇಲ್ಲಿ. ಇಲ್ಲಿ ಏನು ಸಮಸ್ಯೆ ಬರೋದಿಲ್ಲ. ಆಸ್ ಆಫ್ ನೌ ನಾನು ಆಫ್ ರೋಡ್ ಹೋಗಿದ್ದೀನಿ, ಏನು ಪ್ರಾಬ್ಲಮ್ ಬಂದಿಲ್ಲ. ಓಕೆ, ಎಕ್ಸ್ಟ್ರೀಮ್ ಆಫ್ ರೋಡ್ ಇದ್ರೆ ಬೇಕಾಗುತ್ತೆ 4x4 ರಿಕ್ವೈರ್ಡ್ ಇರುತ್ತೆ. ಓಕೆ. ಇದು ಬಂದು ನಾನು 13.5 ಇಂಚ್ ಡಿಸ್ಪ್ಲೇ ಹಾಕಿರೋದು. ಆಕ್ಚುಲಿ ಇದು ನನ್ನ ಇಷ್ಟದ ಪ್ರಕಾರ. ಅಂದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ಸ್ ಇದೆ, ಶಾಪ್ ಅಲ್ಲಿ ಕೇಳ್ತಾರೆ ಯಾವ ರೀತಿ ಡಿಸ್ಪ್ಲೇ ಬೇಕು ಅಂತ. ಸ್ಪೇಸ್ ಉಂಟು ಇಲ್ಲಿ. ಹೌದು, ಡಿಸ್ಪ್ಲೇಗಳು ಬಂದು ನಿಮ್ಗೆ 9 ಪಾಯಿಂಟ್ ಇಂದ ಶುರು ಆಗುತ್ತೆ. 9 ಇಂಚು, 10 ಇಂಚು, 11 ಇಂಚು. ಇದು ಬಂದು 13 ಪಾಯಿಂಟ್ ಸಮಥಿಂಗ್ ಇದೆ. ಸೊ ವಿತ್ ನಾಬ್ ಇದೆ. ಇದೊಂದು ಸ್ವಲ್ಪ ಸ್ಟೈಲಿಶ್. ನಾರ್ಮಲಿ ಡಿಸ್ಪ್ಲೇಗಳಲ್ಲಿ ನಾಬ್ಸ್ ಬರೋದಿಲ್ಲ. ಸೊ ಇದು ಬಂದು ವಿತ್ ನಾಬ್ಸ್ ಇದೆ ನೋಡಿ. ಇಲ್ಲಿ ವಾಲ್ಯೂಮ್ಸ್ ಚೇಂಜ್ ಮಾಡಬಹುದು. ನಮ್ಗೆ ಮ್ಯೂಸಿಕ್ ಬೇಕು ಅಂತ ಹೇಳಿದ್ರೆ ಪ್ಲೇ ಮಾಡಕ್ಕಾಗುತ್ತೆ. ಇದು ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಆಪಲ್ ಸಿಸ್ಟಮ್ ಇದೆ, ಕನೆಕ್ಟ್ ಮಾಡ್ಕೋಬಹುದು. ಆಂಡ್ರಾಯ್ಡ್ ಆಪಲ್ ಬೋತ್ ಕನೆಕ್ಟ್ ಮಾಡಕ್ಕಾಗುತ್ತೆ, ಪ್ಲೇ ಮಾಡಕ್ಕಾಗುತ್ತೆ ನೋಡಿ. ಮ್ಯೂಸಿಕ್ ಹಾಕೊಂಡು ಇದಕ್ಕೆ ಟೋಟಲ್ ಸ್ಪೀಕರ್ 4 ನೋಡಿ. ಫ್ರಂಟ್ ಅಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ, ಅದು ಬರೋದಿಲ್ಲ, ಅದು ಅಡಿಷನಲ್ ಆಗಿ ಆಡ್ ಮಾಡಿರೋದು. ಒಂದು ಇಲ್ಲಿ ಫ್ರಂಟ್ ಅಲ್ಲಿ ಡ್ರೈವರ್ ಸೈಡ್, ಕಸ್ಟಮರ್ ಸೈಡ್, ಮತ್ತೆ ಇಲ್ಲಿ ಟಾಪ್ ಅಲ್ಲಿ 2 ಟಾಪ್ ಅಲ್ಲಿ, ಫ್ರಂಟ್ 2 ಇದು 2 ಇದು ಟ್ವಿಟರ್. ಈ ಮ್ಯೂಸಿಕ್ ಟೈಮ್ ಅಲ್ಲಿ ಸಣ್ಣ ಎಸ್ ಸೌಂಡ್, ಹೌದು, ಸಣ್ಣ ಸೌಂಡ್ ಟ್ವಿಟರ್ ಅಲ್ಲಿ ಬರೋದು. ಗಿಜ್ಜಿ ಗಿಜ್ಜಿ. ಮತ್ತೆ ಲೈಟ್ಸ್ ಬಂದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟಾಪ್ ಲೈಟ್ ಇಲ್ಲಿ ಇದೆ, ಹೊರಿತಾರೆ. ಓಕೆ ಓಕೆ. ಮತ್ತೆ ಇದೆಲ್ಲ ಆಪ್ಷನ್ಸ್ ಏನು ಸರ್? ಇದು ಬಂದು ಇಲ್ಲಿ ಆಕ್ಚುಲಿ ಎಲ್ಲ ತಾರಲ್ಲಿ, ತಾರ್ ರಾಕ್ಸ್ ಆಗಿರ್ಲಿ, ತಾರ್ ಆಗಿರ್ಲಿ, ಇದು ಆಪ್ಷನ್ಸ್ ಸಿಂಪಲ್ ಡಮ್ಮಿ ಆಪ್ಷನ್ಸ್. ಇದೇನೋ ಯೂಸ್ ಇಲ್ಲ. ಜಸ್ಟ್ ಹೌದು, ಇಲ್ಲಿವರೆಗೂ ಯೂಸ್ ಇಲ್ಲ. ಜಸ್ಟ್ ಸಿಂಪಲ್ ಬಟನ್ ಕೊಟ್ಟಿದ್ದಾರೆ ಅಷ್ಟೇ, ಪ್ರೆಸ್ ಮಾಡಿ ನೋಡಬಹುದು, ಯಾವುದೇ ಯೂಸ್ ಇಲ್ಲ. ಇದು ಬಂದು ಡಬಲ್ ಇಂಡಿಕೇಟರ್, ಪಾರ್ಕಿಂಗ್ ಡಬಲ್ ಇಂಡಿಕೇಟರ್. ಇದು ಬಂದು ಆಫ್ ರೋಡಿಗೆ ಹೋಗುವಾಗ, ಇದು ಕೂಡ ಆಫ್ ರೋಡಿಗೆ ಲಿಫ್ಟ್ ಮಾಡೋ ಟೈಮಲ್ಲಿ. ಇದು ಡೋರ್ ಲಾಕ್ ಅನ್ಲಾಕ್ ಮಾಡುವಂತ ಬಟನ್ ಅದರಲ್ಲಿದೆ. ಇದು ಬಂದು AC ಆನ್ ನೋಡಿ, AC ಆನ್ ಆಯ್ತು. ಇದು ಬಂದು ಹಾಟ್, ಇದು ಬಂದು ಕೂಲ್. ಇದು AC ಇದು ಆಪ್ಷನ್ಸ್, ಡೈರೆಕ್ಟ್ ಆಪ್ಷನ್ಸ್. ಲೋವರ್ ಸೈಡ್, ಅಪ್ಪರ್ ಸೈಡ್, ಲೋವರ್ ಸೈಡ್, ಅಪ್ಪರ್ ಸೈಡ್, ಹೀಟ್ ಮತ್ತು ಕೂಲ್ ಆಪ್ಷನ್. ಇದು AC, ಇದು AC. ಓಕೆ. ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಬೇಸ್ ಮಾಡೆಲ್ ಅಲ್ಲಿ ಬಂದು ಬಟನ್ಸ್ ಇಲ್ಲ, ಸ್ಟೇರಿಂಗ್ ಬಂದು ಬಟನ್ಸ್ ಇಲ್ಲ. ಟಾಪ್ ಮಾಡೆಲ್ ಆದ್ರೆ ಬಟನ್ ಬರುತ್ತೆ. ಹೌದು, ಆಡಿಯೋ ಕಂಟ್ರೋಲ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ ನೋಡಿ. ಬೇಸ್ ಮಾಡೆಲ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ. ಕ್ರೂಸ್ ಅಂತ ಹೇಳಿದ್ರೆ ನಿಮ್ಗೆ ಆಫ್ ರೋಡಿಗೆ ಹೋದಾಗ ಕ್ರೂಸ್ ಕಂಟ್ರೋಲ್ ತೋರಿಸುತ್ತೆ. ಇನ್ ಕೇಸ್ ಏನಾದ್ರೆ ಸಿಸ್ಟಮ್ ಅಲ್ಲಿ ತೋರಿಸುತ್ತೆ, ಅದು ನಮ್ಮಲ್ಲಿ ಇಲ್ಲ. ಕ್ರೂಸ್ ಕಂಟ್ರೋಲ್ ಹೌದು ನೋಡಿ, ಇದರಲ್ಲಿ ಬಟನ್ಸ್ ಇಲ್ಲ. ಇನ್ನೊಂದು ಇಲ್ಲಿ ಬಂದು ನೋಡಬಹುದು, ಬೇಸ್ ಮಾಡೆಲ್ ಅಲ್ಲಿ ನಿಮ್ಗೆ ವಿಂಡೋ ಅಡ್ಜಸ್ಟ್ಮೆಂಟ್ ಇಲ್ಲ. ಟಾಪ್ ಮಾಡೆಲ್ ಅಲ್ಲಿ ವಿಂಡೋ ಅಡ್ಜಸ್ಟ್ಮೆಂಟ್ ಇದೆ. ಸೊ ಜಸ್ಟ್ ನಾಬ್ಸ್ ಬರುತ್ತೆ, ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಸೊ ಓನ್ಲಿ ಫ್ಯೂ ಡಿಫರೆನ್ಸ್ ಇನ್ ಟಾಪ್ ಮಾಡೆಲ್ ಅಂಡ್ ಬೇಸ್ ಮಾಡೆಲ್. ಇದು ಈಗ ಬೇಸ್ ಮಾಡೆಲ್ ಅಲ್ವಾ ಸರ್? ಹೌದು. ಟಾಪ್ ಮಾಡೆಲ್ ಎಷ್ಟಾಗ್ತದೆ? ಸರಿ, ಇದು ಬಂದು ನೋಡಿ, ತಾರ್ ಬೇಸ್ ಮಾಡೆಲ್ AXT RWD ರೇರ್ ವೀಲ್ ಡ್ರೈವ್, ಇದು ಬಂದು 13 ಲಕ್ಷ ಆಗುತ್ತೆ. ಸೊ ನೆಕ್ಸ್ಟ್ ಇದರ ಟಾಪ್ ಮಾಡೆಲ್ ಬಂದು 16 ಲಕ್ಷ ಆಗುತ್ತೆ. ಅದು ರೇರ್ ವೀಲ್ ಡ್ರೈವ್ 4x4 ಬರೋದಿಲ್ಲ, 16 ಲಕ್ಷ ಟಾಪ್ ಮಾಡೆಲ್. ಸೊ 5 ಡಿಫರೆನ್ಸ್: ಸ್ಪೀಕರು, ಮ್ಯಾಗ್ವೀಲ್ ವಿತ್ ಟೈರು, ಫುಟ್ ಮ್ಯಾಟು, ಮತ್ತೆ ನಿಮ್ಮ ಡಿಸ್ಪ್ಲೇ, ಮತ್ತೆ ಸ್ಟೇರಿಂಗ್ ಅಲ್ಲಿ ಬಟನ್ಸ್. ಅದು 5 ಡಿಫರೆನ್ಸ್ ಬರೋದು ಟಾಪ್ ಮಾಡೆಲ್ಗೆ ಮತ್ತು ಬೇಸ್ ಮಾಡೆಲ್ಗೆ. ಅದಕ್ಕೆ ನಿಮಗೆ 3 ಲಕ್ಷ ಡಿಫರೆನ್ಸ್ ಇದೆ. ಮ್ಯಾಟಿನ ವಿಶೇಷತೆ ಏನು ಸರ್? ಮ್ಯಾಟಿನ ವಿಶೇಷತೆ ಏನು ಅಂತ ಹೇಳಿದ್ರೆ ನೋಡಿ, ಮ್ಯಾಟ್ ಬಂದು ಇದು 3D ಮ್ಯಾಟ್. ಇದು ನಾನು ಎಕ್ಸ್ಟ್ರಾ ಹಾಕ್ಸಿರುದು. ಇಲ್ಲಿ ನಾರ್ಮಲ್ ಆಗಿ ಬೇಸ್ ಮಾಡೆಲ್ ನಿಮ್ಗೆ ಬರುವುದು ನೋಡಿ ಇಂಥ ಮ್ಯಾಟ್. ಅದು ಮ್ಯಾಟ್ ಬರುವುದಿಲ್ಲ, ಜಸ್ಟ್ ಒಂದು ಕೈಂಡ್ ಆಫ್ ಇದು ಕೊಡ್ತಾರೆ. ಮ್ಯಾಟ್ ಅಲ್ಲ, ಅದು ಜಸ್ಟ್ ಒಂದು ನೋಡಿ ಈ ರೀತಿ ಬರುತ್ತೆ. ಒಳಗಡೆ ಸ್ಪಂದನೆ ಏನಾದ್ರು ಇದೆಯಾ? ಇಲ್ಲ. 3D ಮ್ಯಾಟಿಗೆ ಎಷ್ಟು? ಇದು ಬಂದು ನಂಗೆ 3000 ಆಗಿದೆ ಕಂಪ್ಲೀಟ್ ಸೆಟ್. ನೀವು ಆನ್ಲೈನ್ ಅಲ್ಲಿ ಬೈ ಮಾಡ್ಲಿಕ್ಕೆ ಹೋದ್ರೆ 2000 3000 ಚಾರ್ಜಸ್ ಇದೆ ಅಷ್ಟೇ. ಸೀಟ್ ಕವರ್ ಇದಕ್ಕೆ ಇನ್ಬಿಲ್ಟ್ ಈ ತರ ಬರ್ತದ ಅಥವಾ ಅಲ್ಲ? ಇದು ಬಂದು ಬ್ಲಾಕ್ ಇತ್ತು ಮೊದಲು, ನಾನು ಈ ಬರ್ಗಂಡಿ ಕಲರ್ ಅಡಿಷನಲ್ ಆಗಿ ನಾನೊಂದು ಲೈಟ್ ಕಲರ್ ಹಾಕ್ಸಿರೋದು. ಇದು ಬಂದು 10,000 ಆಗಿದೆ ನನಗೆ ಕಂಪ್ಲೀಟ್ ಸೀಟ್ ಕವರಿಗೆ. ಹೊಸದಾಗಿ ಮಾಡ್ಸಿರೋದು 10,000 ಆಗಿದೆ. ಇನ್ಬಿಲ್ಟ್ ಬರುವಾಗ ಸ್ಪನ್ ಬರ್ತದೆ, ಲೆದರ್ ಬರ್ತದೆ? ಸ್ಪನ್ ಬರೋದು. ಹೌದು, ಟಾಪ್ ಮಾಡೆಲ್ ಲೆದರ್ ಬರ್ತದೆ, ಬೇಸ್ ಮಾಡೆಲ್ ಸ್ಪನ್ ಬರೋದು. ಮತ್ತೆ ಇದರ ಸ್ಪೇಸ್ ಹೇಗೆ ಸರ್? ಇದು ಬಂದು ಇಲ್ಲಿ ಜಸ್ಟ್ ಡಾಕ್ಯುಮೆಂಟ್ ಇಡೋದಕ್ಕೆ ಮಾತ್ರ. ಬೇರೆ ನಿಮ್ಮ ಸುಜುಕಿ, ಮಾರುತಿ ಸುಜುಕಿ ವೆಹಿಕಲ್ ತರ ತುಂಬಾ ದೊಡ್ಡದು ಸ್ಪೇಸ್ ಇಲ್ಲ, ಸಣ್ಣ ಸ್ಪೇಸ್. ನಮ್ಮ ವೆಹಿಕಲ್ ಡಾಕ್ಯುಮೆಂಟ್ ಎಲ್ಲ ಇಡೋ ತರ ಸಣ್ಣ ಸ್ಪೇಸಸ್ ಇದೆ.
ಇದು ಬಂದು ನೋಡಿ, ಇದು ನಮ್ಮ ವೈಪರಿಗೆ ನೋಡಿ, ಟಾಪ್ ಮಾಡಿದ್ರೆ ವೈಪರ್ ಸ್ಪೀಡ್ 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 ವೈಪರ್. ಇಲ್ಲಿ ಇದರಲ್ಲಿ ಹೈ ಲೋ ಆಫ್ ಮಿಟ್ ಮಾಡೋಕ್ಕಾಗುತ್ತೆ ನಿಮ್ಗೆ. ವೈಫರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ, ಫುಲ್ ಕೊಡೋಕ್ಕಾಗುತ್ತೆ ನಿಮ್ಗೆ. ಮತ್ತೆ ಇದು ಬಟನ್ ಯೂಸ್ ಇಲ್ಲ. ಇಲ್ಲಿ ಬಂದು ನೋಡಿ ಹೆಡ್ಲೈಟ್ ಇದೆ, ಆಫ್ ಅಲ್ಲಿ ಇದೆ ಹೆಡ್ಲೈಟ್. ಇದು ಬಂದು ನಾವು ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಕಿಂಗ್ ಕಾಂಗ್ ಹೆಡ್ಲೈಟ್ ಇನ್ಸ್ಟಾಲ್ ಮಾಡಿದ್ವಿ. ಸೊ ಆ ರೌಂಡ್ ಮೈನಸ್ ಹೆಡ್ಲೈಟ್ ಉರಿಯುತ್ತೆ. ಫುಲ್ ಇದು ಮಾಡಿದ್ರೆ ಹೈ ಬೀಮ್ ಅಲ್ಲಿ, ಇದು ಹೆಡ್ಲೈಟ್ ಆನ್ ಹೈ ಬೀಮ್ ಲೋ ಬೀಮ್. ಟಾಪ್ ಬಂದು ನೋಡಿ, ಬೇರೆ ಸ್ಪೆಷಲ್ ಎಲ್ಲ ಕಾರಲ್ಲಿ ಅದರ ಸೇಮ್ ಬಾಡಿ ಇರುತ್ತೆ. ಬಟ್ ಕಾರಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಫೈಬರ್ ನೋಡಿ, ಕಂಪ್ಲೀಟ್ ಫೈಬರ್ ಬಂದಿದೆ. ಟಚ್ ಮಾಡಿ ನೋಡಬಹುದು, ಫೈಬರ್ ಇದು ನೋಡಿ ಕಂಪ್ಲೀಟ್. ಇದು ಬಂದು ಫೈಬರ್ ಟಾಪ್ ಬಾಡಿ. ಫ್ರಂಟ್ ಇದೆಲ್ಲ ಬಂದು ಐರನ್ ವಿತ್ ಮೆಟಲ್ ಇದೆ. ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಎಷ್ಟು ಉಂಟು ಸರ್? ಏರ್ ಬ್ಯಾಗ್ ಬಂದು ಬೇಸ್ ಮಾಡೆಲ್ 2 ಏರ್ ಬ್ಯಾಗ್ ಇದೆ. ಟಾಪ್ ಮಾಡೆಲ್ ಬಂದು 4 ಬರುತ್ತೆ. ಇದರಲ್ಲಿ 2 ಬೇಸ್ ಶೇರಿಂಗ್ ಅಲ್ಲಿ ಪ್ಲಸ್ ಅಲ್ಲಿ ಬರುತ್ತೆ. ಮತ್ತೆ ಇದರ ಇಂಜಿನ್ ಕೆಪಾಸಿಟಿ ನೋಡುದಾದ್ರೆ ಯಾವ ತರ? ಇಂಜಿನ್ ಕೆಪಾಸಿಟಿ ಬಂದು 2.2 ಡೀಸೆಲ್ ಇಂಜಿನ್. ಅದು ಬಂದು 10,000 ಕಿಲೋಮೀಟರ್ಗೆ. 1,000 ಕಿಲೋಮೀಟರ್ಗೆ ಫಸ್ಟ್ ಸರ್ವಿಸ್ ಫ್ರೀ. ಈಗ ಟೋಟಲ್ ಆಗಿ ಇದರಲ್ಲಿ ಎಷ್ಟು ಜನ ಕೂತ್ಕೊಳ್ಬಹುದು? ಕಂಫರ್ಟೇಬಲ್ ಆಗಿ 4 ಜನ ಕೂತ್ಕೊಳ್ಬಹುದು. ಕಂಫರ್ಟೇಬಲ್ ಆಗಿ 4 ಜನ ಕೂತ್ಕೊಳ್ಬಹುದು ಸರ್. ಫ್ಯಾಮಿಲಿಗೆ ಹೇಗಾಗ್ತದೆ ಸರ್? ಫ್ಯಾಮಿಲಿಗೆ ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇದು ಬಂದು ನೀವು ಸಣ್ಣ ಫ್ಯಾಮಿಲಿ ಆದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬಹುದು. ದೊಡ್ಡ ಫ್ಯಾಮಿಲಿ ಆದ್ರೆ ನೀವು 7 ಸೀಟರ್ ಇನೋವಾ ಫಾರ್ಚುನರ್ ತರ ಹೋಗ್ಬೇಕಾಗುತ್ತೆ. ಇದು ಅಂತ ಹೇಳಿದ್ರೆ ಏಜ್ ಆದವರು ಇದ್ರೆ ನಿಮ್ಗೆ ಈ ಸೀಟ್ ಅನ್ನ ಫೋಲ್ಡ್ ಮಾಡಿ ಕೂತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ ಇಳಿಯುವಾಗ ಹತ್ತುವಾಗ. ಅದು ಬಿಟ್ಟು ಬೇರೆಲ್ಲ ವಿಷಯಕ್ಕೆ ಕಂಫರ್ಟೇಬಲ್ ಕಾರ್ ಇದು. ನಿಮ್ಮ ಸಣ್ಣ ಫ್ಯಾಮಿಲಿ ಹಸ್ಬೆಂಡ್ ಅಂಡ್ ವೈಫ್ ಒಂದು ಮದರ್ ಇದ್ರೆ ಇಟ್ಸ್ ಈಸಿ ಟು ಆಕ್ಸಿಸ್. ಕಂಫರ್ಟೇಬಲ್ 4 ಜನ ಕೂತ್ಕೊಂಡು ಜಾಲಿ ರೈಡ್ ಅಂದ್ರೆ ಲೆಗಸಿ ರೈಡ್ ಮಾಡಬಹುದು. ಕಾರ್ ಬಂದು ಲಕ್ಸುರಿಗೆಲ್ಲ, ಇದು ಬಂದು ಲೆಗಸಿಗೆ. ದೊಡ್ಡ ಫ್ಯಾಮಿಲಿ ಆದ್ರೆ ಇನೋವಾ ಗುಡ್ ಇದೆ. ಫೋರ್ಡ್ ಅಲ್ಲಿ ಇವಾಗ ಬರ್ತಾ ಇದೆ, ಫೋರ್ಡ್ ಅಲ್ಲಿ ಒಳ್ಳೆ ಗಾಡಿ ಇದೆ. ಫಾರ್ಚುನರ್ ಇದೆ. ಅದು ಬಿಟ್ರೆ ನಿಮ್ಗೆ ಇಕೋ ಇದೆ, ಕಿಯಾದಲ್ಲಿ ಕಾರ್ಗಳು ಬರ್ತಾ ಇದೆ ಇವಾಗ 7 ಸೀಟರು ಅಥವಾ 6 ಸೀಟರು 5 ಸೀಟರು. ಬಟ್ ಇದು ನಾನು ಕಂಪ್ಲೀಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ತಾರು ಎಲ್ಲರೂ ಬೈ ಮಾಡ್ಲಿಕ್ಕೆ ಆಗುದಿಲ್ಲ. ತಾರು ಬೈ ಮಾಡುದಂತ ಅಂತ ಹೇಳಿದ್ರೆ ಲೆಗಸಿಗೋಸ್ಕರ, ಕಂಫರ್ಟ್ ಲಕ್ಸುರಿಗೋಸ್ಕರ. ಇದರ ಆಂಬಿಯನ್ಸ್ ಕೂಡ ಇಷ್ಟೇ ಇದೆ ನೋಡಿ. ಆಂಬಿಯನ್ಸ್ ಬಂದು ಸಿಂಪಲ್ ಆಗಿದೆ. ಅದೇ ನೀವು ಲಕ್ಸುರಿ ವೆಹಿಕಲ್ ಅನ್ನ ನೋಡಿದ್ರೆ ಇದೇ 15-16 ಲಕ್ಷಕ್ಕೆ ಇನ್ನು ಲಕ್ಸುರಿ ಕಾರ್ಗಳು ಸಿಗ್ತದೆ ನಿಮ್ಗೆ. ಕಿಯಾ ಸಿಗ್ತದೆ. ಅದು ಬಿಟ್ರೆ ನಮ್ಮ ಈಗ ಎಲೆಕ್ಟ್ರಿಕಲ್ ಇವಿ ಕಾರ್ಗಳನ್ನು ಬಿಟ್ಟಿದ್ದಾರೆ. ಟೊಯೋಟಾದವರು ಒಳ್ಳೊಳ್ಳೆ ಕಾರ್ಗಳನ್ನು ಬಿಟ್ಟಿದ್ದಾರೆ. ಮಾರುತಿ ಸುಜುಕಿ ಅವರು ಬಿಡ್ತಾ ಇದ್ದಾರೆ. ಗ್ರ್ಯಾಂಡ್ ವಿಟಾರ, ನನ್ನ ಹತ್ರ ಇನ್ನೊಂದು ಕಾರ್ ಇದೆ ಗ್ರ್ಯಾಂಡ್ ವಿಟಾರ. ಹೌದಾ? ಅದು ಇನ್ನೊಂದು ಕಾರ್ ಇದೆ ಗ್ರ್ಯಾಂಡ್ ವಿಟಾರ ಬಂದು ವೈಟ್ ಅಲ್ಲ, ಅದು ಬ್ಲೂ ಕಲರ್. ಇದು ಅದೊಂದು 2 ವರ್ಷ ಆಯ್ತು ಈಗ ತಗೊಂಡು. ಅದು ಕಂಫರ್ಟೇಬಲ್ ಇದೆ ಫ್ಯಾಮಿಲಿಗೆ. ಅದು ಬಂದು 4 ಡೋರ್ ಅಲ್ಲಿ ಕಂಫರ್ಟೇಬಲ್, ಸೇಮ್ ಸೀಟಿಂಗ್. ಬಟ್ ಸ್ವಲ್ಪ ಹಿಂದೆ ತುಂಬಾ ಸ್ಪೇಷಿಯಸ್ ಇದೆ, ಕೂತ್ಕೊಂಡು ಹೋಗ್ಬೋದು ಹಂಗೆ. ಸ್ಪೇಸ್ ಕೂಡ ಅಷ್ಟೇ, ನಾವು ಒಳಗಡೆ ಏನು ಇಷ್ಟು ಕಾಣ್ತಾ ಇದ್ದೇವೆ ಅಷ್ಟೇ. ಇದು ಬಂದು ಅದೇ ನಾನು ಹೇಳಿದ ತಾರು ನಿಮ್ಗೆ ಹೊರಗಿಂದ ನೋಡೋಕೆ ತುಂಬಾ ದೊಡ್ಡದು ಕಾಣುತ್ತೆ. ದೊಡ್ಡ ಕಾರು, ತುಂಬಾ ಲಗೇಜ್ ಹಾಕ್ಬಹುದು ಅಂತ. ಬಟ್ ಲಗೇಜ್ ಸ್ಪೇಸ್ ನಿಮ್ಗೆ ನಾನು ತೋರಿಸ್ತೀನಿ, ಅಷ್ಟು ಲಗೇಜ್ ಸ್ಪೇಸ್ ಇಲ್ಲ ಅಲ್ಲಿ. ಪ್ಲಸ್ ಕೂತ್ಕೊಳ್ಳುವಾಗ ನಿಮ್ಗೆ ಕಂಫರ್ಟೇಬಲ್ ನೋಡಿ. ನಾನು ಡ್ರೈವಿಂಗ್ ಸೀಟ್ ಅಲ್ಲಿ ಕಂಫರ್ಟೇಬಲ್ ಆಗಿ ಕೂತಿದ್ದೀನಿ. ಬೇರೆ ಯಾವುದೇ ನಿಮ್ಮ ಸಣ್ಣ ಕಾರ್ ತರ ಕಾಲು ಇದಾಗೋದು ಅಥವಾ ತುಂಬಾ ಸ್ಪೇಷಸ್ ಇದೆ. ಇವನ್ ಪ್ಯಾಸೆಂಜರ್ ಸೀಟ್ ಅಲ್ಲಿ ಕೂತಗಳು ತುಂಬಾ ಸ್ಪೇಸಸ್ ಇದೆ. ಅದು ಇಬ್ರು ಹಿಂದೆ ಕೂತ್ಕೊಂಡಾಗಲು ತುಂಬಾ ಸ್ಪೇಷಿಯಸ್ ಆಗಿದೆ. ಯಾಕಂದ್ರೆ ಕಾರ್ ತುಂಬಾ ದೊಡ್ಡದಿದೆ, ಒಳಗಡೆ ಸ್ಪೇಸ್ ದೊಡ್ಡದಿದೆ. ಲಿಮಿಟೆಡ್ ಪೀಪಲ್, ನಾಟ್ ಮೋರ್ ಪೀಪಲ್. ಅಂದ್ರೆ ನಿಮ್ಗೆ 4 ಜನಕ್ಕೆ ಕಂಫರ್ಟೇಬಲ್. ಈಗ ನೀವು ಸೀಟ್ ಹಿಂದೆ ಮಾಡಿದ್ದೀರಲ್ಲ? ಹೌದು. ಓಕೆ, ನಾನೊಮ್ಮೆ ಕೂತು ನೋಡ್ತೇನೆ. ಸರಿ. ಓಕೆ, ಅವರು ಸೀಟ್ ಹಿಂದೆ ಮಾಡಿದ್ದಾರೆ, ಅದು ಕೂಡ ಕಂಫರ್ಟೇಬಲ್ ಆಗಿದೆ ನೋಡಿ. ನೋಡಿ ಸೀಟ್ ಎದುರು ಮಾಡಿದ ಕೂಡಲೇ ಇನ್ನೆಷ್ಟು ಸ್ಪೇಸ್ ಬರುತ್ತೆ ನೋಡಿ. ಇದು ಸೀಟ್ ಎದುರು ಮಾಡಿದೀನಿ ಇವಾಗ. ನಿಮ್ಮ ಕಾರ್ ಇದು ಸ್ಪೇಸ್ ನೋಡಿ. ಸೀಟ್ ಎದುರು ಮಾಡಿದ್ದಾರೆ, ತುಂಬಾ ಡಿಫರೆನ್ಸ್, ಕಂಫರ್ಟೇಬಲ್ ನೋಡಿ. ಫುಲ್ ಸೀಟ್ ಬ್ಯಾಕ್ ಮಾಡಿದೀನಿ. ಎಷ್ಟು ಸ್ಪೇಸ್ ಉಂಟು ಇನ್ನು ಕೂಡ. ಕ್ಲಾಪ್ ಮಾಡಿದ್ದು ಪುಷ್ ಮಾಡೋದು ಫ್ರಂಟ್ ಹೋಗ್ತದೆ. ಸೀಟ್ ಪುಷ್ ಮಾಡಿದ್ರೆ ಬಂತು. ನಾನು ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡಿದ್ದೇನೆ. ಈಗ ನಾನು ಹೊರಗಡೆ ಇಳಿತೇನೆ, ನೋಡುವ ಯಾವ ತರ ಕಂಫರ್ಟೇಬಲ್ ಆಗಿ ಉಂಟು ಅಂತ. ಸೀಟ್ ಎದುರು ಮಾಡಿದ್ದೇನೆ. ಈ ಕಡೆ ಖುಷಿ ಆಗೋದಂದ್ರೆ ತಾರ್ ಅಂತ ಬರ್ದುಂಟು ಇಲ್ಲಿ ನೋಡಿ. ಎಷ್ಟು ಸ್ಪೇಸ್, ಎಷ್ಟು ಸ್ಪೇಸ್ ಉಂಟು ಇದರಲ್ಲಿ. ಮೇಲೆ ಹೇಗೆ ಮಾಡಿದ್ದು ಪುಷ್ ಮಾಡ್ತಾನೆ. ಶೋರೂಮ್ ಇಂದ ಬರುವಾಗ ಯಾವ ತರ ಇತ್ತು, ಈಗ ಯಾವ ತರ ಚೇಂಜಸ್ ಮಾಡಿದ್ದೀರಿ ಅಂತ? ಅಶ್ವಿನ್, ಅದೇ ನಾನು ಹೇಳೋದಾದ್ರೆ ನೋಡಿ, ಮಹೇಂದ್ರ ತಾರ್ ಬಂದು 3 ಮಾಡೆಲ್ ಬಂದು ಇಲ್ಲಿ ಮಹೇಂದ್ರ ಅಂತ ಬರ್ತದೆ. ಮಹೇಂದ್ರ ಅಂತ ಆ ಲೋಗೋ ನೀವು ಇಲ್ಲಿ ನೋಡುದಿಲ್ಲ. ಹೌದು. ಯಾಕೆ ಅಂತ ಹೇಳಿದ್ರೆ
ಮಹೇಂದ್ರ ತಾರ್ ಬಂದಿದ್ದ ಕೂಡಲೇ ಅದಕ್ಕೆ ಫಸ್ಟ್ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ 7 ಸ್ಲಾಟ್ ಗ್ರಿಲ್ ಅಂತ ಹೇಳ್ತಾರೆ ನೋಡಿ. ಇದು 1 2 3 4 5 6 7 ಸ್ಲಾಟ್ ಗ್ರಿಲ್ ಇದು. ಇದನ್ನ ಚೇಂಜ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಮಹೇಂದ್ರ ಅಂತ ಬರ್ದಿರೋದು ಹೋಗುತ್ತೆ. ಸೊ 7 ಸ್ಲಾಟ್ ಗ್ರಿಲ್ ಬಂದು ಈ ಕಾನ್ಸೆಪ್ಟ್ ಬಂದಿರೋದು ಜೀಪ್ ಇಂದ. ಜೀಪ್ ವ್ರಾಂಗ್ಲರ್ ಇಂಡಿಯಾದಲ್ಲಿ ತುಂಬಾ ಕಡಿಮೆ. ಆಕ್ಚುಲಿ ನಾನು ದುಬೈಲಿ ಇರೋದು. ಸೊ ನನಗೆ ಜೀಪ್ ವ್ರಾಂಗ್ಲರ್ ರೆಗ್ಯುಲರ್ ನಾನು ನೋಡ್ತಾ ಇರ್ತೀನಿ. ಸೊ ಇದು ಜೀಪ್ ವ್ರಾಂಗ್ಲರ್ನ ಮಾಡೆಲ್ ತಾರ್ ಬಂದು ಮಹೇಂದ್ರ ತಾರ್. ಸೊ ಇದು ಜೀಪ್ ವ್ರಾಂಗ್ಲರ್ನ 7 ಸ್ಲಾಟ್ ಗ್ರಿಲ್ ಅನ್ನ ನಾವು ಅಳವಡಿಸಿದೀವಿ ಇಲ್ಲಿ. ಹಳೆಯ ಮಹೇಂದ್ರ ತಾರಿದ ಸ್ಲೇಟ್ ತೆಗೆದು ಇದು ಹೊಸದು ಹಾಕಿದೀವಿ ಎಕ್ಸ್ಟ್ರಾ. ಇದೊಂದು ಸೆಟ್ಟಿಂಗ್ಸ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಚೇಂಜಸ್ ಅಂತ ಹೇಳಿದ್ರೆ ಮೇನ್ ಹೆಡ್ಲೈಟ್ ನೀವು ನೋಡ್ಬೋದು ಬಂದು ಇದು ಬಂದು ಮೈನಸ್ ವಿತ್ ರಿಂಗ್. ನಾರ್ಮಲಿ ಮೈನಸ್ ಲೈಟ್ ಬರುತ್ತೆ, ಇದನ್ನ ಮೈನಸ್ ವಿತ್ ರಿಂಗ್. ಇದಕ್ಕೆ ಕಿಂಗ್ ಕಾಂಗ್ ಹೆಡ್ ಲೈಟ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಒಂದು 7000 ಸಮಥಿಂಗ್ ಇದೆ. ಹೌದು. ಇದು ಬಂದು ನೀವು ಸ್ವಿಚ್ ಆನ್ ಮಾಡಿದ ಕೂಡಲೇ ಫಸ್ಟ್ ಬ್ಲೂ ಲೈಟ್ ಬರುತ್ತೆ ರೌಂಡ್ ಆಗಿ, ಮತ್ತೆ ಯೆಲ್ಲೋ ಬರುತ್ತೆ, ಮತ್ತೆ ವೈಟ್ ಲೈಟ್ ಉರಿಯುತ್ತೆ. ಹೆಡ್ ಲೈಟ್ ಹೈ ಬೀಮ್ ಲೋ ಬೀಮ್ ಇದೆ ಇಲ್ಲಿ. ಇದು ಬಂದು ಮೇನ್ ಚೇಂಜಸ್, ಗ್ರಿಲ್ ಹೆಡ್ ಲೈಟು. ಸೆಕೆಂಡ್ ಚೇಂಜಸ್ ಬಂದು ನಾನು ಮಾಡಿದ್ದೀನಿ ಇದ್ರದ್ದು ಲೈಟು ಚೇಂಜ್ ಮಾಡಿದ್ದೀನಿ. ಇಲ್ಲಿ ಬಂದು ಇಂಡಿಕೇಟರ್ ಲೈಟ್ ಚೇಂಜ್ ಮಾಡಿದ್ದೀನಿ. ಫಾಗ್ ಲ್ಯಾಂಪ್ ಚೇಂಜ್ ಮಾಡಿದ್ದೀನಿ. ಫಾಗ್ ಲ್ಯಾಂಪ್ ಬಂದು ನಿಮಗೆ 3 ಕಲರಲ್ಲಿದೆ, ವೈಟು ಯೆಲ್ಲೋ ಬ್ಲೂ. ಇದು 3 ಕಲರ್ ಉರಿಯುತ್ತೆ ಫಾಗ್ ಲ್ಯಾಂಪು. ಮತ್ತೆ ಬಂದು ಕೆಲವರು ಜಾಸ್ತಿ ಆಫ್ ರೋಡ್ಗೆ ಹೋಗೋದಾದ್ರೆ ಇದ್ರ ಸೆಟ್ಟಿಂಗ್ ಚೇಂಜಸ್ ಮಾಡ್ತಾರೆ ಎದುರಿದು. ಬಟ್ ಇದು ನಾನು ಮಾಡಿಲ್ಲ, ಇದು ಫೈಬರ್ ಇದೆ. ಇದು ನಿಮಗೆ ಗಾರ್ಡ್ ಚೇಂಜ್ ಮಾಡ್ಬೋದು. ನಿಮಗೆ ಐರನ್ ಅಲ್ಲಿ ಬರುತ್ತೆ, ತೆಗೆದು ಸ್ವಲ್ಪ ಆಫ್ ಮಾಡುವಂಥದ್ದು. ಹೌದು. ಯಾಕಂದ್ರೆ ಇನ್ನು ಆಫ್ ರೋಡಿಗೆ ಹೋದಾಗ ಏನೋ ತಾಗುತ್ತೆ ಅಂತ ಹೇಳೋದ್ರಿಂದ ಕಬ್ಬಿಣದಲ್ಲಿ ಐರನ್ ಅಲ್ಲಿ ಮಾಡ್ಬೋದು. ನಾವು ಫೈಬರ್ ಅಲ್ಲಿ ಇಟ್ಟಿದ್ದೀವಿ, ಯಾವುದೇ ಚೇಂಜಸ್ ಮಾಡಿಲ್ಲ. ಇದರ ಟೈರ್ ನೋಡುವಾಗ, ವೀಲ್ ನೋಡುವಾಗ ಸ್ವಲ್ಪ ಸ್ಪೆಷಲ್ ಆಗಿ ಕಾಣ್ತಾ ಉಂಟು ಸರ್. ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ಮಾಡಿದ್ದೀರಾ? ಹೌದು ಅಶ್ವಿನ್, ಹೌದು. ಇದು ಡೆಫಿನೆಟ್ಲಿ, ಯಾಕಂದ್ರೆ ನಿಮಗೆ ಮಹೇಂದ್ರ ತಾರ್ ಬಂದು ಫಸ್ಟ್ ಆಫ್ ಆಲ್ ಎಲ್ಲ ಇರೋದು ನಿಮ್ಮ ವೀಲ್ ಮತ್ತು ಮ್ಯಾಗಿನಲ್ಲಿ. ನೋಡಿ ಬೇಸ್ ಮಾಡೆಲ್ ಬಂದು 16 ಇಂಚಿದು ಟೈರ್ ಬರುತ್ತೆ, ಸಣ್ಣ ಟೈರು ವಿತ್ ನಾರ್ಮಲ್ ಸಿಲಿಂಡರ್ ಬರೋದು, ಅಲೋವಿ ವೀಲ್ ಬರೋದಿಲ್ಲ. ನೋಡಿ ಇದು ನಾನು 18 ಇಂಚಿದು 285 17 R18 ಅಂತ ಹೇಳಿದ್ರೆ 18 ಇಂಚಿದ್ದು ದೊಡ್ಡ ಟೈರ್ ಹಾಕಿದ್ದೀನಿ. ಇನ್ನು ಒಂದು ಟೈರಿಗೆ ಬಂದು ರೋಡ್ ಕ್ರೂಸ್ ಅಂತ ಹೇಳಿ ಒರಿಜಿನಲ್ ಟೈರಿಗೆ 20,000 ಇದೆ, ವ್ಯಾರಂಟಿ 1 ವರ್ಷ ಅಂತದ್ದು 5 ಟೈರ್ ಅಂತ ತಗೊಂಡಿದ್ದೀನಿ. ಅದೇ ರೀತಿ ಅಶ್ವಿನ್ ನೋಡಿ ಇಲ್ಲಿ ಮ್ಯಾಗ್ ವೀಲ್ ನೋಡ್ಬೋದು ನೀವು. ಇದು ಬಂದು ಫ್ಲಾಟಿ ಬ್ರ್ಯಾಂಡ್ ಮ್ಯಾಗ್ ವೀಲ್. ಸೊ ಇದು ಬಂದು ನಾನು 5 ಮ್ಯಾಗ್ ವೀಲ್ಗೆ 1,25,000 ಕೊಟ್ಟಿದ್ದೀನಿ. 5ಕ್ಕೆ ಟೈರಿಗೆ 1 ಲಕ್ಷ ಅಂದ್ರೆ 2,25,000. 5 ಟೈರ್ ವಿತ್ 5 ಮ್ಯಾಗ್ ವೀಲ್ಗೆ ನಾನು ಸ್ಪೆಂಡ್ ಮಾಡಿದ್ದೀನಿ. ಇದು ಬಂದು ಸೆಕೆಂಡ್ ವೀಲು ನೋಡಿ, ಇದು ಸ್ಪೇರ್ ವೀಲ್. ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ರೋಡ್ ಕ್ರೂಸರ್ ಬ್ರ್ಯಾಂಡ್ ಇದು, RA1100. ಇದು ಬಂದು ಬಟನ್ಸ್ ನೋಡಿ ಹೇಗಿದೆ ಅಂತ. ಹೌದು. ಸೈಜ್ ಬಂದು 285 ಇದೆ ನೋಡಿ. ಇದು R18 285 ಇದೆ ನೋಡಿ. 285 R18. ಇದು ಆಕ್ಚುಲಿ ನಾರ್ಮಲಿ 245 R16 ಬರೋದು. ನೋಡಿ 285 R18 ಹಾಕಿದ್ದೀನಿ. 285 ಅಂತ ಹೇಳಿದ್ರೆ ನಿಮ್ದು ಸೈಜ್ ಜಾಸ್ತಿ ಬರುತ್ತೆ. ಇದೆ 245 ಅಂದ್ರೆ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಹಾಗೆ ಇದು ಆನ್ ರೋಡ್ ಆಫ್ ರೋಡ್ ಎರಡಕ್ಕೂ ಯೂಸ್ ಆಗುವಂತ ಟೈರ್ಗಳು. ಮತ್ತೆ ಅದೇ ರೀತಿ ಫ್ಲಾಟಿ ಬ್ರ್ಯಾಂಡ್ ಮ್ಯಾಗ್ ವೀಲ್ ಬರುತ್ತೆ ನೋಡಿ. ಇದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿಯಸ್ಟ್, ಇನ್ನು ಒಳ್ಳೆ ಕ್ವಾಲಿಟಿ ಬೇಕು ಅಂತ ಹೇಳಿ ನಿಮಗೆ ಫ್ಯೂವಿಲ್ ಬ್ರ್ಯಾಂಡ್ ಬರುತ್ತೆ. ಅದು 1,50,000 ಆಗುತ್ತೆ ಖಾಲಿ ಮ್ಯಾಗ್ ವೀಲಿಗೆ, ಖಾಲಿ ಮ್ಯಾಗಿಗೆ, ಅಲೋವಿ ವೀಲಿಗೆ ಅಷ್ಟೇ. ಇದು ಬಂದು ರೇರ್ ವೀಲ್. ಇದು ಬ್ರ್ಯಾಂಡ್ ಫ್ರಂಟ್ ಲೆಫ್ಟ್ ವೀಲ್. ಇದು ಹಾಗೇನೆ ಬೂಟ್ ಸ್ಪೇಸ್ ಯಾವ ಥರ ಉಂಟು ಸರ್ ಇದರಲ್ಲಿ? ತಾರಲ್ಲಿ ಬಂದು ಬೂಟ್ ಸ್ಪೇಸ್ ನಿಮಗೆ ತುಂಬ ಕಾಣಲಿಕ್ಕೆ ಇಲ್ಲ, ಬಟ್ ಸ್ವಲ್ಪ ಲಗೇಜ್ಗಳನ್ನು ಹಾಕ್ಬೋದು ನೋಡಿ. ಇದು ಈ ರೀತಿ ಓಪನ್ ಮಾಡೋದು ಡೋರ್ ನಾವು. ಅದೇ ರೀತಿ ಇದನ್ನು ಲಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ. ಈ ರೀತಿ ಲಿಫ್ಟ್ ಮಾಡ್ಬೋದು ನೋಡಿ. ಬೂಟ್ ಸ್ಪೇಸ್ ಬಂದು ಇಷ್ಟು ಬೂಟ್ ಸ್ಪೇಸ್ ಇದೆ ನಿಮಗೆ. ಇದು ನಮ್ಮ ಸ್ಪೇರ್ ವೀಲ್ಗಳನ್ನು ಕೊಟ್ಟಿದ್ದಾರೆ, ಸ್ಮಾಲ್ ಇಕ್ವಿಪ್ಮೆಂಟ್ಸ್ ಎಲ್ಲ ನೋಡಿ. ಇಷ್ಟು ಬೂಟ್ ಸ್ಪೇಸ್ ಇದೆ. ಇನ್ನು ಓವರ್ ಬೂಟ್ ಸ್ಪೇಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಲಿಫ್ಟ್ ಮಾಡಿದ್ರೆ, ಇದನ್ನು ಜಸ್ಟ್ ಪುಷ್ ಮಾಡಿದರೆ ಸೀಟ್ ಫೋಲ್ಡ್ ಆಗುತ್ತೆ ನೋಡಿ. ಸೀಟನ್ನು ಫೋಲ್ಡ್ ಮಾಡಿಕೊಂಡು ನಿಮಗೆ ಫ್ರಂಟ್ ಅಲ್ಲಿ ಲಿಫ್ಟ್ ಮಾಡೋಕ್ಕಾಗುತ್ತೆ ನೋಡಿ. ನಾನು ಲಿಫ್ಟ್ ಮಾಡಿದ್ರೆ ಬ್ಯಾಕ್ ಸೀಟನ್ನು ಲಿಫ್ಟ್ ಮಾಡಿದ್ರೆ ಇಷ್ಟು ಸ್ಪೇಸ್ ಸಿಗುತ್ತೆ ನಿಮಗೆ. ಅದೇ ರೀತಿ ಅದನ್ನು ಪ್ರೆಸ್ ಮಾಡಿ ಫೋಲ್ಡ್ ಮಾಡ್ಲಿಕ್ಕೆ ಆಗುತ್ತೆ ನಿಮಗೆ. ಇದೇ ರೀತಿ ಇಷ್ಟು ಸ್ಪೇಸ್ ಇದೆ. ಇನ್ನೊಂದು ವಿಷಯ ಹೇಳ್ಬೇಕು ಅಶ್ವಿನ್ ನನಗೆ. ಫಸ್ಟ್ ಆಫ್ ಆಲ್ ನೋಡಿ, ಎಲ್ಲ ತಾರು ಡ್ರೈವರ್ಸ್, ವೆಹಿಕಲ್ ಡ್ರೈವರ್ಸ್, ಹೊಸ ಡ್ರೈವರ್ಸ್, ಬಿಗಿನರ್ಸ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ಡೋರ್ ಹಾಕಿದ ಕೂಡಲೇ ಬೈ ಮಿಸ್ಟೇಕ್ ಆಗಿ ಇದನ್ನು ಕ್ಲೋಸ್ ಮಾಡ್ತಾರೆ. ತುಂಬಾ ತಾರಲ್ಲಿ ಈ ಗ್ಲಾಸಸ್ ಬ್ರೋಕನ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಟಾಪ್ ಮಾಡೆಲ್ ಏನ್ ಮಾಡಿದಾರೆ ಅಂತ ಹೇಳಿ ಒಂದು ಸೇಫ್ ಗಾರ್ಡ್ ಕೊಟ್ಟಿದ್ದಾರೆ ಟಾಪ್ ಮಾಡೆಲ್ ಅಲ್ಲಿ. ಬಟ್ ನಾನೇನಂತ ಹೇಳೋದು ಅಂತ ಹೇಳಿದ್ರೆ ಎಲ್ಲ ಬಿಗಿನರ್ ಕಾರ್ಸ್ ವೆಹಿಕಲ್ ಡ್ರೈವರ್ಸ್ಗೆ ಫಸ್ಟ್ಗೆ ನಾವು ಈ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಅದು ಯಾವಾಗಲೂ ನಮ್ಮ ನೆನಪಲ್ಲಿ ಈ ಡೋರ್ ಅನ್ನ ಕ್ಲೋಸ್ ಮಾಡಿ ನಂತರನೇ ಇದೇ ಡೋರ್ ಹಾಕ್ಬಿಡ್ಬೇಕು. ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ಇನ್ ಕೇಸ್ ನಿಮಗೆ ಅದು ತುಂಬಾ ಡಿಫಿಕಲ್ಟ್ ಆಗ್ತಿದೆ, ಮರ್ತೋಗ್ತಾ ಇದೆ ಪದೇ ಪದೇ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಅಡಿಷನಲ್ ಆಗಿ ಒಂದು ಲೈಕ್ ಸಮ್ ಮೆಟೀರಿಯಲ್ಸ್ ನಿಮಗೆ ಫಿಕ್ಸ್ ಮಾಡೋಕ್ಕಾಗುತ್ತೆ ಇಲ್ಲಿ ಒಂದು. ಲೈಕ್ ಇದು ಸ್ಪೇಸ್ ಆಗಿರುತ್ತೆ, ಇಲ್ಲ ಒಂದು ಮೆಟೀರಿಯಲ್ ಬರುತ್ತೆ ಸ್ಪಾಂಜ್ ಥರ. ಸೊ ಇದು ಕ್ಲೋಸ್ ಮಾಡಿ ಡೋರ್ ಹಾಕಿದ ಕೂಡಲೇ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ.
ಎನಿ ಟೈಮ್ ಕ್ಲೋಸ್ ಆಫ್ ಮಾಡ್ಕೋವಾಗ. ಇದು ಚೇಂಜಸ್ ಮಾಡಿದ್ದೀನಿ ನಾನು. ಇಲ್ಲಿ ನಾರ್ಮಲ್ ಆಗಿ ತಾರಿದ್ದು ಬ್ಯಾಕ್ ಲೈಟ್ ಬರುತ್ತೆ, ಇದು ಎಕ್ಸ್ಟೈಲ್ ಲೈಟ್ ಅಂತ ನಾನೊಂದು ಚೇಂಜ್ ಮಾಡಿದ್ದೀನಿ. ಅದೇ ರೀತಿ ಈ ಲೈಟನ್ನು ಚೇಂಜ್ ಮಾಡಿದ್ದೀನಿ ನಾನು, ಅದಕ್ಕೋಸ್ಕರ ಎಕ್ಸಲ್ಲಿ ಇದೆ ನೋಡಿ. ಪ್ರತಿ ಸಲ ಬ್ರೇಕ್ ಹಾಕಿದಾಗ ನಮಗೆ ಅದು ಎಕ್ಸಲ್ಲಿ ಲೈಟ್ ಉರಿಯುತ್ತೆ. ನಮ್ಮ ಬ್ಯಾಕಲ್ಲಿ ವೆಹಿಕಲ್ಸ್ ಅವರಿಗೆ ಸ್ವಲ್ಪ ಲುಕ್ ಕಾಣುತ್ತೆ. ಇದು ಬಂದು ಸೆನ್ಸರ್ ಇದೆ ನೋಡಿ, ಇಲ್ಲಿ ಎರಡು ಸೆನ್ಸರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೆನ್ಸರ್ ಇದೆ. ಇನ್ ಕೇಸ್ ವೆಹಿಕಲ್ ನಾವು ಪಾರ್ಕ್ ಮಾಡೋ ಟೈಮಲ್ಲಿ ಯಾವುದಾದ್ರೂ ಅಬ್ಜೆಕ್ಟಿವ್ಸ್ ಫ್ರಂಟ್ ಬಂದಾಗ ನಮಗೆ ಸೆನ್ಸರಲ್ಲಿ ಸಿಗ್ನಲ್ ಕೊಡುತ್ತೆ. ಒಂದು ಸಿಗ್ನಲ್ಸ್ ಇದೆ, ಸೆನ್ಸರ್ ಇದೆ. ಹೌದು, ಕ್ಯಾಮರಾ ಬಂದು ನಾನು ಇಲ್ಲಿಗೆ ಫಿಕ್ಸ್ ಮಾಡಿದ್ದೀನಿ, ಇಲ್ಲಿ ಅಡಿಷನಲ್ ಆಗಿ ಫಿಕ್ಸ್ ಮಾಡಿದ್ದೀನಿ. ಟಾಪ್ ಮಾಡೆಲ್ದು ಕ್ಯಾಮರಾ ಬಂದು ಇಲ್ಲಿ ಬರುತ್ತೆ. ಟಾಪ್ ಮಾಡೆಲ್ ಅಲ್ಲಿ ಈ ರೀತಿ ಅಲೋ ವಿಲ್ ಬರೋದಿಲ್ಲ. ಟಾಪ್ ಮಾಡೆಲ್ ಮಹೇಂದ್ರದಲ್ಲಿ ಇಷ್ಟು ದೊಡ್ಡ ಟೈರ್ ಬರೋದಿಲ್ಲ. 18 ಇಂಚು C8 ಟೈರ್ ಬರುತ್ತೆ, ಪ್ಲಸ್ 3 ಇದಿರೋ ಮ್ಯಾಗ್ ವೀಲ್ ಬರುತ್ತೆ. ಖಾಲಿ 3 ರಿಮ್ ಇರೋ ಮ್ಯಾಗ್ ವೀಲ್. ಕ್ಯಾಮ್ರಾ ಇಲ್ಲಿ ಬರುತ್ತೆ ಟಾಪ್ ಮಾಡೆಲ್ ಅಲ್ಲಿ. ಸೊ ಇದು ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋ ಕಾರಣ ಕ್ಯಾಮ್ರಾ ನಮಗೆ ಇಲ್ಲಿ ಕೂತ್ಕೊಳ್ಳಿಸಿದಾಗುದಿಲ್ಲ. ಸೊ ನಾವು ಅದಕ್ಕೆ ಇಲ್ಲಿ ಕೂತ್ಕೊಳಿಸಿದ್ವಿ ಕೆಳಗಡೆ. ವಿತ್ C8 ಟೈರ್, ಇಷ್ಟೊಂದು ಟೈರ್ ಬರೋದಿಲ್ಲ. ಸೊ ಇದು ನಾನು ಬೇಸ್ ಮಾಡೆಲ್ ತಗೊಂಡು ಅಪ್ಗ್ರೇಡ್ ಮಾಡಿರೋ ಕಾರಣ ನನ್ನ ಇಷ್ಟದ ಪ್ರಕಾರ ಈ ಕ್ವಾಲಿಟಿಯ ಟೈರು, ಈ ಕ್ವಾಲಿಟಿಯ ಮ್ಯಾಗ್ ವೀಲ್ ಹಾಕಿದ್ದೀನಿ. ಈಗ ಅಲ್ಲಿ ಕ್ಯಾಮರಾ ಹಾಕಿರೋದ್ರಿಂದ ನಿಮಗೆ ಮೇಲೆ ಸೈಡ್ ಏನಾದ್ರು ವ್ಯೂ ಕರೆಕ್ಟ್ ಆಗ್ತದೆ. ಅದು ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ ಅಶ್ವಿನ್. ಅಫ್ಕೋರ್ಸ್ ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ. ಯಾಕಂದ್ರೆ ಮಹೇಂದ್ರ ಕಂಪನಿಯಿಂದ ಬರುವಾಗ ನಿಮಗೆ ಕ್ಯಾಮರಾ ಇಲ್ಲಿ ಬರೋ ಕಾರಣ ಕ್ಲಿಯರ್ ಆಗಿದೆ ಎಲ್ಲ ವ್ಯೂ. ನಾನು ಇಲ್ಲಿ ಕ್ಯಾಮರಾ ಹಾಕಿರೋ ಕಾರಣ, ನನ್ನ ಟೈರ್ ದೊಡ್ಡ ಸೈಜ್ ಇರೋ ಕಾರಣ ಅಫ್ಕೋರ್ಸ್ ಟಾಪ್ ವ್ಯೂ ಬಂದಿಲ್ಲ, ನನಗೆ ಅದು ಕಾಣ್ತಾ ಇಲ್ಲ. ಸೊ ಕೆಳಗಡೆ ವ್ಯೂ ಮಾತ್ರ ಕಾಣುತ್ತೆ, ಇಲ್ಲಿಂದ ಮೇಲೆ ವ್ಯೂ ಕಾಣುತ್ತೆ. ಇಷ್ಟರೊಳಗೆ ನಮಗೆ ಟಾಪ್ ವ್ಯೂ ಕಾಣೋದಿಲ್ಲ. ಅದಕ್ಕೆ ಅಡಿಷನಲ್ ಆಪ್ಷನ್ಸ್ ಇದೆ. ಬೇಕು ಅಂತ ಹೇಳಿದ್ರೆ ನಮಗೆ ಸೈಡಲ್ಲಿ ಕೊಡೋಕ್ಕಾಗುತ್ತೆ ಎಕ್ಸ್ಟ್ರಾ, ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಎದುರು ತರಿಸಿ ಕೊಡ್ಬೋದು. ಬಟ್ ನಾನು ಗಾಡಿ ಇದು ವೆಹಿಕಲ್ ಇದು ಲುಕ್ ಹೋಗುತ್ತೆ ಅಂತೇಳಿ ಅಲ್ಲಿಗೆ ಕೂರಿಸಿದ್ದೀನಿ. ಇದು ಬಂದು ಫ್ಯೂಲ್ ಡೀಸೆಲ್ ಹಾಕುವಂಥ ಸ್ಪೇಸು ಇಲ್ಲಿ ಬಂದು ನೋಡಿ. ಇದು ಫೈಬರ್ ಬಾಡಿ, ನಾನು ಹೇಳಿದಾಗ ಇದು ಬಂದು ಫೈಬರ್ ಬಾಡಿ ನೋಡಿ, ಕಂಪ್ಲೀಟ್ ನೋಡ್ಬೋದು. ಫೈಬರ್ ಬಾಡಿ ಇದು ಬಂದು ಮೆಟಲ್ ಬಾಡಿ ಆದರೆ ಇದು ಫೈಬರ್ ಬಾಡಿ ಕಂಪ್ಲೀಟ್ಲಿ ಟಾಪು. ಅದೇ ರೀತಿ ನೋಡಿ ಅಶ್ವಿನ್, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಟಿಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಕರ್ನಾಟಕದಲ್ಲಿ 30% ಟಿಂಟ್ ಮಾತ್ರ ಅಲವ್ ಇದೆ. ಹೌದು, ನಿಮ್ಮ ಕಾರುಗಳು ಯಾವುದೇ ಬ್ಲ್ಯಾಕ್ ಕಲರ್ ಕಾರುಗಳು ಯಾವಾಗ ಲುಕ್ ಕಾಣುತ್ತೆ ಅಂದರೆ ಕಂಪ್ಲೀಟ್ 100% ಟಿಂಟ್ ಹಾಕಿದಾಗ. ಬಟ್ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಸೇಫರ್ ಸೈಡಿಗೆ 40% ಟಿಂಟ್ ಮಾತ್ರ ಹಾಕಿದ್ದೀನಿ ನಾನು. ಯಾಕಂದರೆ 30 is allowed, 10% more it's okay, it will be approved, not more than 60, not more than 50, but it looks good. ನೋಡಿ ಅಶ್ವಿನ್, ಇಲ್ಲಿ ಬನ್ನಿ ನೋಡಿ, ಫ್ರಂಟ್ ಗ್ಲಾಸಲ್ಲಿ ಯಾವುದೇ ಟಿಂಟನ್ನು ಹಾಕಿಲ್ಲ ನಾನು. ಬೇರೆ ತಾರ್ ಡ್ರೈವರ್ಸ್ ಎಲ್ಲ ಫ್ರಂಟಲ್ಲಿ ಹಾಕ್ತಾರೆ ಟಿಂಟು, 100% ಬ್ಲ್ಯಾಕ್ ಮಾಡ್ತಾರೆ. 100% ಬ್ಲ್ಯಾಕ್ ಮಾಡಿದ್ರೆ ನಿಮ್ಮ ವೆಹಿಕಲ್ ಸೂಪರ್ ಬ್ಲ್ಯಾಕ್ ಕಾಣುತ್ತೆ. ಸೊ ನಾನು ಜಸ್ಟ್ ಇಲ್ಲಿ 0 ಟಿಂಟ್ ಹಾಕಿದ್ದೀನಿ. ಬ್ಯಾಕ್ ಇದಕ್ಕೆ ನಾನು 40% ಟಿಂಟ್ ಹಾಕಿದ್ದೀನಿ ಅಶ್ವಿನ್. 100% ಹಾಕಿದ್ರೆ ಇನ್ನೂ ಲುಕ್ಸ್ ಗುಡ್, ಬಟ್ ಇಟ್ಸ್ ಲೀಗಲಿ ನಾಟ್ ಅಲೌಡ್. ಬ್ಯಾಕ್ ಟೈರ್ ಕೂಡ ಕಾಣ್ತಾ ಉಂಟು ನಮಗೆ. ಹೌದು, ಅಂದ್ರೆ ಅಷ್ಟು ವಿಸಿಬಲ್. ಹೌದು, ಸೊ ಇಟ್ಸ್ ವಿಸಿಬಲ್, ಇಟ್ಸ್ ಅಲೌಡ್. ಹೇಳಿದ್ರೆ ಹೊರಗಡೆಯಿಂದ ನೋಡುವವರು ಒಳಗೆ ಕಾಣಬೇಕು. ಯಾವುದೇ ರೀತಿಯಲ್ಲಿ ಲೀಗಲಿ ಪೊಲೀಸ್ ಅಥವಾ ಯಾವುದೇ ರೀತಿ ಕಾಣುವಾಗ ಅವರಿಗೆ ವಿಸಿಬಲ್ ಇರಬೇಕು, ಯಾರು ಕಾರ್ ಓಡಿಸ್ತಾ ಇದ್ದಾರೆ, ಏನಾಗ್ತಾ ಇದೆ ಕಾರ್ ಒಳಗಡೆ ಅಂತೇಳಿ. ಸೊ ಇದಕ್ಕೂ ಫ್ರೀ ಆಫ್ ಆಗಿದೆ. 100% ಟಿಂಟ್ ಆಗಿದ್ರೆ ನಿಮಗೆ ಯಾವುದು ವಿಸಿಬಲ್ ಇರೋದಿಲ್ಲ. ಈಗ ಒಂದು ಕಾರ್ ನಾವು ಪರ್ಚೇಸ್ ಮಾಡಬೇಕಾದ್ರೆ ಅಂಡರ್ ಬಾಡಿ ಕೋಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ಅದೇ ಹಾಕಿಸಿದ್ದೀರಾ ಸರ್? ನೋಡಿ ಅಶ್ವಿನ್, ನಾವು ಆಫ್ ರೋಡಿಗೆ ತುಂಬಾ ಕಡಿಮೆ ಹೋಗುದು. ಸೊ ಆಫ್ ರೋಡಿಗೆ ಹೋಗುವಾಗ ನಿಮಗೆ ಕೆಳಗಡೆ ಬಂದು ಇಂಜಿನ್ ಪ್ರೊಟೆಕ್ಟರ್ ಅಂತ ಬರುತ್ತೆ. ಅದು ನಿಮ್ಗೆ ಒಂದು 2000ದಲ್ಲಿ ಸಿಗುತ್ತೆ. ಅದ್ರ ಇಂಜಿನ್ ಪ್ರೊಟೆಕ್ಟರ್ ನಿಮ್ಗೆ ಇನ್ಸ್ಟಾಲ್ ಮಾಡಿದ್ರೆ ಬೆಸ್ಟ್ ಇದೆ. ಸ್ಪೆಷಲಿ ಫಾರ್ ತಾರುಗಳಿಗೆ ನಿಮಗೆ ಯಾವುದೇ ಇಂಜಿನ್ ಪ್ರೊಟೆಕ್ಟರ್ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ತಾರಿದ್ದು ಟೈರ್ ಇದು ನಿಮಗೆ ಇದು ಬಂದು ಗ್ರೌಂಡ್ ಲೆವೆಲ್ ಹೈಟ್ ಅಲ್ಲಿ ಇದೆ. ಹೌದು, ಸೊ ಗ್ರೌಂಡ್ ಲೆವೆಲ್ ತುಂಬಾ ಹೈಟ್ ಅಲ್ಲಿ ಇದೆ ನಾರ್ಮಲ್ ಕಾರಿಗಿಂತ. ಸೊ ಇದಕ್ಕೆ ಇಂಜಿನ್ ಪ್ರೊಟೆಕ್ಟರ್ಗಳ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಇಸ್ ದ ಬೆಸ್ಟ್ ಆಪ್ಷನ್. ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್. ಸೊ ಅದು ಆಪ್ಷನಲ್ ನಿಮಗೆ. ಮತ್ತೇನಾದ್ರೂ ಮಣ್ಣು ತಾಗಿದ್ರೆ ರಸ್ಟ್ ಹಿಡಿತದೆ ಅಂತ ಹೇಳ್ತಾರೆ. ಇಲ್ಲ, ಅದು ನಿಮಗೆ ನೋಡಿ ಕಾರಲ್ಲಿ ಅದೇ ನಾನು ಹೇಳಿರೋದು ನೋಡಿ, ತಾರಲ್ಲಿ ಪ್ರತಿದಿನಕ್ಕೆ ನೀವು 2 to 3 ಟೈಮ್ಸ್ ವಾಶ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ವೆಹಿಕಲ್ನ ಟೈರ್ ಬಂದು ಕಾರಿಗಿಂತ ಹೊರಗಡೆ ಇದೆ. ಹೌದು, ಸೊ ಇದು ಪ್ರತಿ ಸಲ ಕೆಸರನ್ನು ನಿಮಗೆ ಸ್ಪ್ರೆಡ್ ಮಾಡುತ್ತೆ. ನೋಡಿ ಸಣ್ಣ ಕೆಸರಲ್ಲಿ ಹೋಗಿರೋದು ಎಷ್ಟು ಕೆಸರಾಗಿದೆ ನೋಡಿ. ಹೌದು, ಸೊ ಅದಕ್ಕೋಸ್ಕರ ಯು ವಿಲ್ ವಾಶ್ ಎವ್ರಿ ಟೈಮ್. ಸೊ ಅದು ರಿಕ್ವೈರ್ಡ್ ಇಲ್ಲ. PPF ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಬಂದು ಪ್ರೊಟೆಕ್ಟರ್ ಅಂತೇಳಿ ನಿಮ್ಮ PVC ಪ್ರೊಟೆಕ್ಟರ್ ಬರುತ್ತೆ. ಅದು ಆ್ಯಕ್ಚುಲಿ ನಾನು PPF ಹಾಕಿಲ್ಲ. PPF ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ನಿಮಗೆ 1,20,000 ಆಗ್ತದೆ. ಇನ್ ಕೇಸ್ ಯಾವುದಾದ್ರೂ ಸ್ಕ್ರಾಚಸ್ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಸ್ಕ್ರಾಚಸ್ ಹೋಗುತ್ತೆ ಅದು. ಸೊ ನಾನು PPF ಹಾಕಿಲ್ಲ. ಇದು ಒರಿಜಿನಲ್ ಬಾಡಿ ನೋಡಿ. ಒಂದು 2-3 ಇಯರ್ಸ್ ಯೂಸ್ ಮಾಡಿ ನಿಮ್ಗೆ ಇನ್ ಕೇಸ್ ಏನಾದರೂ ಸ್ಕ್ರಾಚಸ್ ಬಂದು ರೀಪೈಂಟ್ ಮಾಡ್ಬೋದು ನೀವೇ ಯೂಸ್ ಮಾಡೋದಾದರೆ. ಸೇಲ್ ಮಾಡೋದಾದರೆ PPF ನೀವು ಲೋ ಕ್ವಾಲಿಟಿ PPF ಹಾಕಿದರೆ ನೆಕ್ಸ್ಟ್ ಟೈಮ್ ತೆಗೆಯುವಾಗ 2-3 ಇಯರ್ಸ್ ಬಿಟ್ಟು ನಿಮ್ಮ ಬಾಡಿ ಪೈಂಟ್ ಎಲ್ಲ ಹೋಗುತ್ತೆ. ಹೈ ಕ್ವಾಲಿಟಿ ಹಾಕಿದರೆ ಸ್ವಲ್ಪ ಸೇಫರ್ ಇದೆ, ಬಟ್ ಎಕ್ಸ್ಪೆನ್ಸಿವ್. ಸೊ ನಾನು ರೆಕಮೆಂಡ್ ಮಾಡೋದು ನೀವು ಆಫ್ ರೋಡ್ ಹೋಗೋದಾದರೆ PPF ಹಾಕಿ. ನಾವು ಆನ್ ರೋಡೇ ನಾರ್ಮಲ್ ಆಗಿ ಸಿಟಿಯಲ್ಲಿ ಯೂಸ್ ಮಾಡಿದ್ರೆ PPFನ ಅವಶ್ಯಕತೆ ಇಲ್ಲ. ಗಾಡಿ ಅನ್ಲಾಕ್ ಮಾಡಿದ ಕೂಡಲೇ ನೋಡಿ ಇಂಜಿನ್ನ ನಾವು ನಾರ್ಮಲಿ ಎಲ್ಲ ವೆಹಿಕಲ್ ತೆರೆಯೋ ಥರ ಫ್ರಂಟ್ ಬೋನೆಟ್ ಇದು ಬಂದು ಇಲ್ಲಿದೆ ನೋಡಿ ಅಲ್ಲೇ ಓಪನ್ ಆಗಿದೆ ಇಂಜಿನ್ ನೋಡಿ. ಇಲ್ಲಿ ಲಾಕ್ ಇದೆ, 2 ಮಲ್ಟಿ ಲಾಕ್ಗಳನ್ನು ಓಪನ್ ಮಾಡಬೇಕು ನಾವು. ಫಸ್ಟು ಓಪನ್ ಮಾಡಿದ ಕೂಡಲೇ
ಇಂಜಿನ್ ಲಿಫ್ಟ್ ಆಗಿದೆ. ಲಿಫ್ಟ್ ಆಗಿದ್ದು ಕೂಡ ನೋಡಿ ಲಾಕ್ ಇದೆ. ನಮ್ಮ ಸ್ಪೇಸಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡಬೇಕಾಗುತ್ತೆ. ನೋಡಿ ವೆಹಿಕಲ್ನ ಹೊಸ ವೆಹಿಕಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಜಸ್ಟ್ 1000 ಕಿಲೋಮೀಟರ್ ಓಡಿರೋ ಕಾರು. ಫಸ್ಟ್ ಸರ್ವಿಸ್ ಆಗಿ ಬಂದಿದೆ. ಇಂಜಿನ್ ಕವರ್ ಇಲ್ಲಿದೆ ನೋಡಿ, ಒಳಗಡೆ ಇಂಜಿನ್ ವರ್ಕ್ ಆಗುತ್ತೆ ನೋಡಿ. ಬ್ಯಾಟ್ರಿ ಒಂದು 3 years ವ್ಯಾರಂಟಿ ಇದೆ. ಗೇರ್ ಆಯಿಲ್ ಇಲ್ಲಿದೆ, ಗೇರ್ ಆಯಿಲ್ ಆಪ್ಷನ್. ಇಂಜಿನ್ ಆಯಿಲ್ ಆಪ್ಷನ್ ಇಲ್ಲಿದೆ ನೋಡಿ, ಇಂಜಿನ್ ಆಯಿಲ್ ಆಪ್ಷನ್ ಚೆಕ್ ಮಾಡೋದು ಇಂಜಿನ್. ಸೊ ಇವಾಗ ತೆಗೆಯೋ ಅವಶ್ಯಕತೆ ಇಲ್ಲ. ಇದು ನೋಡಿ ಬಂದು ಕೂಲೆಂಟ್ ಹಾಕೋ ಆಪ್ಷನ್. ಇದೆಲ್ಲ ಕಂಪ್ಲೀಟ್ ಇಂಜಿನ್ನ ಸ್ಟ್ರಕ್ಚರ್ ಇಲ್ಲಿದೆ ನೋಡಿ. ಕಂಪ್ಲೀಟ್ ಇಂಜಿನ್ ಸ್ಟ್ರಕ್ಚರ್ ಬಂದು ಈ ರೀತಿ ಇದೆ. ಗೇರ್ ಆಯಿಲ್ ಇದೆ. ಲಾಕ್ ಬಿತ್ತು, ಜಸ್ಟ್ ಲಾಕ್. ವೆಹಿಕಲ್ ಲಾಕ್ ಆಯಿತು, ಫಿನಿಶ್ ಆಯಿತು. ಓಕೆ ಓಕೆ ಕೊಡೋದು ಬನ್ನಿ. ಅಶ್ವಿನ್, ಇನ್ನೊಂದು ವಿಷಯ ನಾನು ಹೇಳೋದಕ್ಕೆ ಮರ್ತೋದೆ ನೋಡಿ. ಇದು ಫುಟ್ ಸ್ಟೆಪ್ ಬಂದು ಇದು ಬೇಸ್ ಮಾಡೆಲ್ ಫುಟ್ ಸ್ಟೆಪ್. ಇಲ್ಲಿ ಖಾಲಿ ನೋಡಿ ಪೈಪ್ ಕೊಟ್ಟಿದ್ದಾರೆ. ಹೌದು, ಅದು ನಿಮ್ಮ ಟಾಪ್ ಮಾಡೆಲಲ್ಲಿ ಫುಲ್ ಕಂಪ್ಲೀಟ್ ಕ್ಲೋಸ್ ಬರುತ್ತೆ. ಇಲ್ಲಿ ಸ್ಪೇಸ್ ಇರುವುದಿಲ್ಲ ಯಾವುದೇ ರೀತಿ ನಿಮಗೆ. ಇದಾದರೆ ನೋಡಿ ಹೈ ಹಿಲ್ಡ್ ಹಾಕಿದಾಗ ಲೇಡೀಸ್ ಎಲ್ಲ ಇಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ. ಇದು ನೋಡಿ ಬೇಸ್ ಮಾಡೆಲ್ ಬರೋ ಫುಟ್ ಸ್ಟೆಪ್. ನಾನು ಯಾವುದೇ ಚೇಂಜಸ್ ಮಾಡಿಲ್ಲ. ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀನಿ. ಟಾಪ್ ಮಾಡೆಲ್ದು ಫುಟ್ ಸ್ಟೆಪ್ಪು ಅಥವಾ ಆಟೋಮೆಟಿಕ್ ಫುಟ್ ಸ್ಟೆಪ್ ನಮಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಬೇಕು ಅಂತ ಹೇಳಿದ್ರೆ. ಹೌದು, ತುಂಬ ಸ್ಪೇಸ್ ಇದೆ ಇಲ್ಲಿ, ತುಂಬ ಸ್ಪೇಸ್ ಇದೆ. ಟಾಪ್ ಮಾಡೆಲ್ ಅಲ್ಲಾದ್ರೆ ಫುಲ್ ಕ್ಲೋಸ್ಡ್ ಬರುತ್ತೆ. ಜಸ್ಟ್ ನಮಗೆ ಪೈಪ್ ಇದೆ ನೋಡಿ. ಹ್ಯಾಂಡ್ ಗ್ರಿಪ್ ಅಶ್ವಿನ್, ಎಸ್, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಬೋದು, ರೈಟ್ ಹ್ಯಾಂಡ್ ಯೂಸ್ ಮಾಡ್ಬೋದು. ನೋಡಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಲೆಗ್ಗನ್ನು ಇಟ್ಟು ಈಸಿಯಲ್ಲಿ ಹತ್ತಿ ಕೂತ್ಕೋಬೋದು ಈಸಿಯಲ್ಲಿ. ಈಗ ಹಿಂದೆ ಹೋಗೋದು ಅಂತ ಹೇಳಿದ್ರು ಕೂಡ ನಮಗೆ ಜಸ್ಟ್ ಓಕೆ ನಮ್ಮ ಆ್ಯಸ್ ಯೂಶುವಲ್ ಸೀಟ್ ಫೋಲ್ಡ್ ಮಾಡಿ ಇದು ಯೂಸ್ ಬರುತ್ತೆ. ಇಲ್ಲಿ ಕಾಲಿಟ್ಟು ಆರಾಮ್ಸೆ ಹಿಂದೆ ಹೋಗಿ ಒಳಗಡೆ ಕೂತ್ಕೊಳ್ಳಿಕ್ಕೆ ಆಗ್ತದೆ ಈ ರೀತಿ. ಇದು ಬೆಸ್ಟ್. ಎಸ್, ಇಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಹೌದು. ಅದೇ ರೀತಿ ಇಳಿಯುವಾಗ ನೋಡಿ ಇಲ್ಲೊಂದು ಹ್ಯಾಂಡಲ್ ಇದೆ. ಈ ಹ್ಯಾಂಡಲ್ ಹಿಡ್ಕೊಂಡು ಇದೇ ರೀತಿ ಇದೇ ಹ್ಯಾಂಡಲ್ ಹೆಲ್ಪಲ್ಲಿ ಜಸ್ಟ್ ಕಾಲು ಹೊರಗಡೆ ಇಟ್ಟು ಈಸಿಯಲ್ಲಿ ಇಳಿಬೋದು. ಅದೇ ರೀತಿ ಇಲ್ಲಿ ನೋಡಿ ಅಶ್ವಿನ್ ಬಂದು ಇಲ್ಲಿ ನೋಡಿ ಮೊಬೈಲ್ ಸಾಕೆಟ್ ಇದೆ. ಲಾಕ್ ಆನ್ ಲಾಕ್ ಮಾಡೋದಿದೆ. ವಿಂಡೋ ಡೌನು. ಅದೇ ರೀತಿ ಇಲ್ಲಿ ಬಾಟಲ್ಸು, ವಾಟರ್ ಕ್ಯಾನ್ಸ್ ಇಡುವಂಥ ಸ್ಪೇಸಸ್ ಇದೆ. ಸ್ಪೆಷಲಾಗಿ ಒಂದು ಕೊಟ್ಟಿದ್ದಾರೆ, ಬೇರೆ ಕಾರ್ ಥರ ಅಲ್ಲ. ಮಹೇಂದ್ರ ತಾರಿಗೊಂದು ಬೆಲ್ಟ್ ಥರ ಕೊಟ್ಟಿದ್ದಾರೆ. ಬೋತ್ ದ ಡೋರ್ಸ್ ಬೆಲ್ಟ್ ಅಲ್ವಾ ಸರ್? ಹೌದು, ಬೆಲ್ಟ್ ಥರ ಕೊಟ್ಟಿದ್ದಾರೆ. ಗಟ್ಟಿ ಅಂತ. ಹೌದು ನೋಡಿ. ಅದೇ ರೀತಿ ಸೀಟಿಗೆ ವೈರ್ ಥರ ಕೊಟ್ಟಿದ್ದಾರೆ, ಯಾವತ್ತು ಇದಾಗಬಾರ್ದು ಅಂತೇಳಿ. ಅದು ಯಾಕೆ? ಅದು ಬಂದು ಯೂಶ್ವಲಿ ಈ ಸೀಟಿಗೆ ತುಂಬ ಕೆಲಸ ಇರುತ್ತೆ. ಹಿಂದೆ ಹೋಗಿ ಹಿಂದೆ ಬರೋದು, ಹಿಂದೆ ಹೋಗಿ ಹಿಂದೆ ಹೋಗಿ ಬರೋದು. ಸೊ ಇನ್ ಕೇಸ್ ಫ್ಯೂಚರಲ್ಲಿ ಯಾವುದೇ ರೀತಿ ಡ್ಯಾಮೇಜಸ್ ಆಗಬಾರ್ದು ಅಂತ ಸೇಫ್ಟಿ ಮೆಜರ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಪೀಕರ್ ಬಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು ನಾವು. ಮಹೇಂದ್ರ ತಾರ್ ಲೋಗೋ ಕೊಟ್ಟಿದ್ದಾರೆ. AC ಔಟ್ಪುಟ್ ಇದೆ. ಇದು ಮಿರರ್ ಬಂದು ನಾನು ಅಡಿಷ್ನಲ್ ಆಗಿ ಇನ್ಸ್ಟಾಲ್ ಮಾಡಿರೋದು, ಸಣ್ಣ ಮಿರರು. ಬ್ಲೈಂಡ್ ರೇರ್ ವ್ಯೂ ಅಂತ. ಇದು ಬಂದು ನಿಮಗೆ ಆನ್ಲೈನಲ್ಲಿ ಅಮೆಝಾನ್ ಎಲ್ಲ ಸಿಗುತ್ತೆ. ಮೋಸ್ಟ್ ಆಫ್ ದ ಡ್ರೈವರ್ಸಿಗೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ ಈ ಕೆಳಗಡೆ ಇದು ನಾವು ಅಲ್ಲಿ ಕೂತ್ಕೊಂಡಾಗ ಯಾವುದೇ ಕಾಣೋದಿಲ್ಲ. ಕೆಳಗಡೆ ಪಾರ್ಟ್ ಆಫ್ ದ ವೆಹಿಕಲ್. ಸೊ ನಮಗೆ ಈ ಬ್ಲೈಂಡ್ ರೇರ್ ವ್ಯೂ ಮಿರರ್ ಯೂಸ್ ಮಾಡಿದರೆ ಯಾವುದೇ ರೀತಿಯಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಬಾಟಮ್ ಆಫ್ ದ ವೆಹಿಕಲ್ ನಿಮಗೆ ಈಸಿಲಿ ಡ್ರೈವರ್ಸಿಗೆ ನೋಡೋ ಥರ ಒಂದು ಬೆಸ್ಟ್ ಆಪ್ಷನ್ ಇದು. ನಾನು ಇದೇ ಆನ್ಲೈನಲ್ಲಿ ನೋಡಿ ಬೈ ಮಾಡಿರೋದು. ಸೊ ಬೆಸ್ಟ್ ಯೂಸಸ್ ಇದೆ. ಇದು ಸ್ವಲ್ಪ ದೊಡ್ಡದು ತಗೋಬೋದು, ಇನ್ನು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಹೌದು ಅಶ್ವಿನ್, ಇದು ಬಂದು ನಮ್ಮ ಬೇಸ್ ಮಾಡೆಲಲ್ಲಿ ಇರಲಿ ಟಾಪ್ ಮಾಡೆಲ್ ಇರಲಿ ಸಸ್ಪೆನ್ಷನ್ ಈ ರೀತಿ ಕೊಟ್ಟಿದ್ದಾರೆ. ಕೆಳಗಡೆಯಿಂದ ಇದೆ. ಇದು ಈಗ ವಿಸಿಬಲ್ ಸ್ವಲ್ಪ ಇದೆ ನಮಗೆ. ಒಳಗಡೆಯಿಂದ ಸಸ್ಪೆನ್ಷನ್ ಇದೆ. ಒಂದು ಯಾವ ರೀತಿ ಅಂತಂದರೆ ಕಿವಿ ಮಾತು, ನೀವು ತುಂಬ ದೊಡ್ಡ ಟೈರ್ ಹಾಕೋದಾದ್ರೆ ನೆಕ್ಸ್ಟ್ ಇದರಲ್ಲಿ ಇನ್ನು ನೆಕ್ಸ್ಟ್ ಸೈಜ್ ಬರೋದು 20 ಇಂಚ್, ನೆಕ್ಸ್ಟ್ 22 ಇಂಚ್. ಸೊ ಅದು ಬಂದು ಟೈರ್ ಇಲ್ಲಿವರೆಗೂ ಬರುತ್ತೆ. 22 ಔಂಟ್ ಆಗಿ ಇಲ್ಲಿವರೆಗೂ ಬರುತ್ತೆ. ಆಗ ಸಸ್ಪೆನ್ಷನ್ಗೆ ನಿಮಗೆ ಯಾವಾಗಲೂ ಎಫೆಕ್ಟ್ ಇರುತ್ತೆ. ಮತ್ತೆ ನಿಮ್ಮ ಮೈಲೇಜಿಗೆ ಅದು ಯಾವಾಗಲೂ ಪ್ರಾಬ್ಲಮ್ ಕೊಡುತ್ತೆ. ಸೊ ನಾನು ಯಾವ ರೀತಿ ಹೇಳೋದು ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ದೊಡ್ಡ ಟೈರ್ ಹಾಕೋದಾದ್ರೆ ಸಸ್ಪೆನ್ಷನ್ ಕೂಡ ಚೇಂಜ್ ಮಾಡೋದು ಒಳ್ಳೆಯದು. ಸೊ ನಮ್ಮ ಈ 18 ಇಂಚಿಗೆ ಈ ಸಸ್ಪೆನ್ಷನ್ ಇಟ್ ವಿಲ್ ಬಿ ಗುಡ್. ಇದರಲ್ಲಿ 4 ಸಸ್ಪೆನ್ಷನ್ ಅಲ್ಲ, 4 ಸಸ್ಪೆನ್ಷನ್ ಬರುತ್ತೆ. ರೇರ್ ವೀಲ್ ಡ್ರೈವ್ ಆಗಿರೋ ಕಾರಣ ಹಿಂದೆಯಿಂದಲೇ ಡ್ರೈವ್ ತಗೊಳುತ್ತೆ. ಇದು RWD ನೋಡಿ, ಬನ್ನಿ ಅಶ್ವಿನ್ ತೋರಿಸ್ತೀನಿ ನೋಡಿ. ಇದು ಒಂದು RWD ರೇರ್ ವೀಲ್ ಡ್ರೈವ್ ಅಂತ. ರೇರ್ ವೀಲ್ ಡ್ರೈವ್ ಅಲ್ಲಿ ಬೇಸ್ ಮಾಡೆಲ್. ಸೊ ರೇರ್ ವೀಲ್ ಡ್ರೈವ್ ಅಂತ ಹೇಳಿದ್ರೆ ರೇರ್ ವೀಲ್ ಬೋತ್ ದ ರೇರ್ ವೀಲ್ಸ್ ಅಲ್ಲಿ ನಮಗೆ ವರ್ಕ್ ಆಗ್ತದೆ. ಫ್ರಂಟ್ ಇದನ್ನು ಪುಷ್ ಮಾಡಿ ಕೊಡುತ್ತದೆ. 4x4 ಅಲ್ಲಿ 4 ವೀಲಿಗೆ ಸಪೋರ್ಟ್ ಬಂದು 4 ವೀಲ್ ವರ್ಕ್ ಆಗ್ತದೆ. ಅಶ್ವಿನ್, ಇನ್ನು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋದು ತುಂಬ ವಿಷಯಗಳು ತಾರಲ್ಲಿದೆ ನೋಡಿ. ಇಲ್ಲಿ ತಾರಿಗೆ ಬಂದು ಎಕ್ಸ್ಟ್ರಾ ಆಕ್ಸೆಸರೀಸ್ ಬರುತ್ತೆ. ಇದೇ ಬಾಡಿ ಕಲರ್ ಇದೆ ಎಕ್ಸ್ಟ್ರಾ ಆಕ್ಸೆಸರೀಸ್. ಅದನ್ನು ಇಲ್ಲಿಗೆ ನಾವು ಕ್ಲಿಪ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿಗೆ ಬಂದು ಎಕ್ಸ್ಟ್ರಾ ಆಕ್ಸೆಸರೀಸ್ ಬರುತ್ತೆ. ಈ ಸೈಡಿಗೆ ಈ
ಇದ್ರ ಸೈಡಿಗೆ, ನಮ್ಮದು ಫಾಗ್ ಲ್ಯಾಂಪ್ ಸೈಡಿಗೆ ಎಲ್ಲ ಎಕ್ಸ್ಟ್ರಾ ಆಕ್ಸಸರೀಸ್ ಇದೆ. ಅದು ನಾವು ಬೈ ಮಾಡಿ ಫಿಕ್ಸ್ ಮಾಡ್ಬೋದು ಬೇಕು ಅಂತ ಹೇಳಿದ್ರೆ. ಅದೇ ರೀತಿ ನಿಮಗೆ ಕ್ಯಾರಿಯರ್ ಹಾಕ್ಬೋದು ಟಾಪಿಗೆ ಮೇಲೆ, ಕ್ಯಾರಿಯರ್ ಹಾಕ್ಬೋದು. ಅದೇ ರೀತಿ ಬಂದು ಇಲ್ಲಿ ಬಂದು ಫಸ್ಟ್ ಏಡ್ ಬಾಕ್ಸ್ ಫಿಕ್ಸ್ ಮಾಡ್ಬೋದು ನಿಮಗೆ ಅಲ್ಲಿ ಬಂದು ಲ್ಯಾಡರ್ ಥರ ಫಸ್ಟ್ ಏಡ್ ಬಾಕ್ಸ್ ಮತ್ತೆ ಕೆರಿಯರ್ಸ್ ಅದೆಲ್ಲ ಎಕ್ಸ್ಟ್ರಾ ಅಡಿಷನಲ್ ಬೇಕಾದರೆ ಮಾಡ್ಕೊಳ್ಬೋದು. ಬಟ್ ಇದು ಸಿಂಪಲ್ ಲುಕ್ ಇದೆ. ನಿಮ್ಮ ಎಕ್ಸ್ಟ್ರಾ ಆಕ್ಸಸರೀಸ್ ಹೇಳಿದೆ ನೋಡಿ, ಇಲ್ಲಿ ಡೋರಿಗೆ ಬರುತ್ತೆ ಎಕ್ಸ್ಟ್ರಾ ಆಕ್ಸಸರೀಸ್ ಡೋರಿಗೆ ಮತ್ತು ತಾರ್ ಲೋಗೋಗೆ ಫ್ರಂಟಿಗೆ ಅಡಿಷನಲ್ ಆಕ್ಸಸರೀಸ್ ಇನ್ಸ್ಟಾಲ್ ಮಾಡ್ಬೋದು. ಇದರಲ್ಲಿ ಬಂದು ಬೇಸ್ 2 ವೈಪರ್ ಬರುತ್ತೆ. ಕೆಲವು ಹೊಸ ಕಾರ್ಗಳಲ್ಲಿ ಇವಾಗ ಒಂದೇ ವೈಪರ್ ಬರುತ್ತೆ. ಬಟ್ ನಮ್ಮ ತಾರ್ಗಳಲ್ಲಿ ಸಣ್ಣ ಸಿಂಪಲ್ಡ್ 2 ವೈಪರ್ ಬರ್ತದೆ. ಮತ್ತು ಇದ್ರದ್ದು ಗ್ಲಾಸ್, ಫ್ರಂಟ್ ಗ್ಲಾಸ್ ನೋಡ್ಬೋದು, ಸ್ಪೇಷಿಯಸ್ ಆಗಿದೆ. ಒಂಥರ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ತುಂಬ ಓಪನ್, ಡ್ರೈವರಿಗೆ ಪ್ಯಾಸೆಂಜರಿಗೆ ಒಳ್ಳೆ ವಿಸಿಬಿಲಿಟಿ ಇದೆ. ಹೈಟಲ್ಲಿ ಇದೆ ನೋಡಿ, ಬೋನೆಟ್ ಕೂಡ ತುಂಬ ಹೈಟಲ್ಲಿರೋ ಕಾರಣ ವೆಹಿಕಲ್ ಸ್ವಲ್ಪ ಹೈಟಲ್ಲಿ ಒಳಗಡೆ ಕೂತಾಗ ಹೈಟಲ್ಲಿ ಸ್ವಲ್ಪ ನಮಗೆ ಫೀಲ್ ಆಗುತ್ತೆ. ಅದೇ ರೀತಿ ಇನ್ನೊಂದು ವಿಷಯ ಅಶ್ವಿನ್, ಇವಾಗ ಯಾವುದೇ ಹೊಸ ವೆಹಿಕಲ್ಗಳಾದರೂ ರಿಜಿಸ್ಟ್ರೇಷನ್ ಆಗಿನೇ ಹೊರಗಡೆ ಬರುತ್ತೆ. ಮೊದಲೆಲ್ಲ ಸ್ಟಿಕ್ಕರ್ಗಳನ್ನು ಹಾಕಿ ಬರ್ತಾ ಇದ್ರು ರಿಜಿಸ್ಟ್ರೇಷನ್ ಅಂತ. ಇದು ರಿಜಿಸ್ಟ್ರೇಷನ್ ಆಗಿನೇ ಮೋಸ್ಟ್ ಆಫ್ ದ 90% ವೆಹಿಕಲ್ಗಳು ಇವಾಗ ಶೋರೂಮಿಂದ ಬರುತ್ತೆ. ಅದೇ ರೀತಿ RTOದ ಸ್ಟಿಕ್ಕರ್ಸನ್ನು ಹಾಕಿದ್ದಾರೆ ನೋಡಿ, ಅಲ್ಲಿ ರಿಜಿಸ್ಟ್ರೇಷನ್ ಡೇಟ್ ವಿತ್ ಇಯರ್ ಎಲ್ಲ. ಮಹೇಂದ್ರ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ 24 hours. ವೆಹಿಕಲ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿನಲ್ಲೇ ಬರುತ್ತೆ. ಇದು ಬಂದು ಶೋರೂಮಿಂದ ಬರುತ್ತೆ ನೋಡಿ, ಉಡುಪಿ ಶೋರೂಮಿಂದ ನಾನು ಬೈ ಮಾಡಿರೋದು, ಉಡುಪಿ ಶೋರೂಮ್. ಇದು ಬಂದು ಗೌರ್ಮೆಂಟ್ ಆಫ್ ಕರ್ನಾಟಕ, ಟ್ರಾನ್ಸ್ಪೋರ್ಟೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಇಲ್ಲಿಂದ ರಿಜಿಸ್ಟ್ರೇಷನ್ ಆಗಿದೆ. ಮಹೇಂದ್ರದ್ದು 24 hours ಟೋಲ್ ಫ್ರೀ ನಂಬರು. ಇದು ಬಂದು ನಮ್ಮ ಇದು ಫಾಸ್ಟ್ ಟ್ಯಾಗು. ಫುಲ್ ಕ್ಯಾಶ್ ಸರ್? ನಾನಿದು ಒಂದು 50% ಲೋನು, 50% ಕ್ಯಾಶ್ ಕೊಟ್ಟಿದ್ದೀನಿ. ಕ್ಯಾಶ್ ಕೊಡ್ಬೋದಿತ್ತು, ಬಟ್ 50% ಲೋನಲ್ಲಿ ಇಟ್ಟಿದ್ದೀನಿ. ವೆಹಿಕಲ್ 3 yearsಲ್ಲಿ ಫಿನಿಶ್ ಮಾಡೋ ಥರ 17,000 ಥರ ಬರುತ್ತೆ ಮಂತ್ಲಿ. ಮತ್ತು ನಾವಿಲ್ಲಿ ಒಂದು ಗಮನಿಸ್ತಾ ಇದ್ದೇವೆ ಸರ್, ಇದು ಎಂತ ಸರ್ ಇದರಲ್ಲಿ? ಇದು ಬಂದು ಅಶ್ವಿನ್ ಟಾಪ್ ಮಾಡೆಲಲ್ಲಿ ಬಂದು ಆಂಟೆನಾ ಅಂತ ಬರುತ್ತೆ. ಆಂಟೆನಾ ಇಲ್ಲಿ ಬಂದು ಆಂಟೆನಾ ಥರ ಇದೆ. ಬಟ್ ನಮ್ಮ ಬೇಸ್ ಮಾಡೆಲ್ ಆಗಿರೋ ಕಾರಣ ಯಾವುದೇ ಆಂಟೆನಾಸ್ ಇಲ್ಲ. ಬೇಕು ಅಂತ ಹೇಳಿದ್ರೆ ನಮಗೆ ಈ ಕ್ಯಾಪನ್ನು ರಿಮೂವ್ ಮಾಡಿ, ರಿಮೂವೇಬಲ್ ಅಂದರೆ ಅದು ಮಿಷಿನ್ ರಿಮೂವೇಬಲ್ ಮಾಡಿ ನಮಗೆ ಅಡಿಷನಲ್ ಆಗಿ ಹಾಕ್ಬೋದು. ಬಟ್ ಇದರಲ್ಲಿ ಯಾವುದೇ ರೀತಿ ಆಂಟೆನಾಸ್ ಇಲ್ಲ. ಇದು ಆಪ್ಷನ್ ಕೊಟ್ಟಿದ್ದಾರೆ. ಎಷ್ಟಾಗ್ತದೆ ಸರ್ ಆಂಟೆನಾ? ಆಂಟೆನಾ ಬಂದು ನಿಮಗೆ ಒಂದು 1,000, 1,000 ಒಳಗಡೆ, 1,500 ಒಳಗಡೆ ಆಂಟೆನಾ ಫಿಕ್ಸ್ ಮಾಡ್ಬೋದು ನಿಮಗೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಉಂಟು ಸರ್? ಅಶ್ವಿನ್ ನೋಡಿ, ಮಹೇಂದ್ರ ತಾರಿದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 8.9 ಇಂಚ್ ಇದೆ, 226 centimeters. ಸರ್, ನಿಮ್ಮ ಅತ್ಯಮೂಲ್ಯವಾದಂಥ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಅಶ್ವಿನ್. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಹೀಂದ್ರ ಥಾರ್ ಜೀಪ್ನ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ. ಎಷ್ಟಾಗ್ತದೋ ಅಷ್ಟು ಮಾಹಿತಿಗಳನ್ನು ಕವರ್ ಮಾಡಿದ್ದೇವೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಇನ್ನೂ ಕೂಡ ತುಂಬ ಉಂಟು. ಆದರೆ ಒಂದಷ್ಟು ಮಾಹಿತಿಗಳನ್ನು ಹರ್ಷಿತ್ ಸರ್ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಮಹೀಂದ್ರ ಥಾರ್ನ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.